आज आप सभी को कहना चाहेंगे कि अगर मन पे कोई बोझ है, कोई चिंता, कोई भय है, तो इस सुंदर पावरफुल वातावरण में भगवान को समर्पण कर दो। जो भी मन में है अर्पण कर दो। ಓಂ ಶಾಂತಿ. ಅಕ್ಕನವರು ತಿಳಿಸ್ಕೊಡ್ತಾ ಇದ್ದಾರೆ, ಈ ಸುಂದರ ವಾತಾವರಣದಲ್ಲಿ ನಮ್ಮ ಮನಸ್ಸಲ್ಲಿರುವಂತಹ ದ್ವಂದ್ವ, ಚಿಂತೆ ಅಥವಾ ಏನೆಲ್ಲ ಗೊಂದಲಗಳಿದೆ ಅದನ್ನು ಸಮಾಪ್ತಿ ಮಾಡಿಕೊಳ್ಳಿ ಅಂತ. अर्पण करके निश्चिंत हो जाओ. ಅರ್ಪಣೆ ಮಾಡಿ ನಿಶ್ಚಿಂತವಾಗಿರಿ ಅಂತ. कभी कभी हम क्या करते, बाबा को बातें तो सुना देते हैं, चिंताएं तो दे देते हैं, लेकिन फिर भी चिंतित रहते हैं. ಕೆಲವೊಮ್ಮೆ ನಾವು ಬಾಬನಿಗೆ ಎಲ್ಲ ಚಿಂತೆಗಳನ್ನು ಅರ್ಪಣೆ ಮಾಡಿದರೂ ಸಹ ಕೆಲವೊಮ್ಮೆ ಚಿಂತಿತರಾಗಿರ್ತೇವೆ. हम डाउटफुल बने रहते हैं कि पता नहीं बाबा ने सुना है, नहीं सुना, बाबा इस बात को मानेगा, नहीं मानेगा, मेरी शुभ इच्छा पूर्ण करेगा, नहीं करेगा. एक कन्फ्यूज़न वाली स्थिति हमारे मन में बनी रहती है. ಕೆಲವೊಮ್ಮೆ ನಾವು ಡೌಟ್ಫುಲ್ ಇರ್ತೇವೆ, ನಾವು ಹೇಳಿದ್ದು ಬಾಬಾ ಕೇಳಿದ್ರೋ ಇಲ್ಲೋ, ಅಥವಾ ನಮ್ಮ ಸಂಕಲ್ಪ ಪೂರ್ತಿ ಆಗ್ತದೋ ಇಲ್ಲೋ, ಈ ರೀತಿ ದ್ವಂದ್ವ ವಿಚಾರದಲ್ಲೂ ಕೆಲವೊಮ್ಮೆ ನಾವಿರ್ತೇವೆ. तो याद रखेंगे, अगर डाउट आया, संशय आया, तो बनते काम भी बिगड़ जाएंगे. ನೆನ್ಪಿಟ್ಕೊಳ್ಳಿ, ಡೌಟ್ ಬಂತು ಅಂತಂದರೆ ಆಗೋ ಕೆಲಸನೂ ನಿಂತೋಗ್ಬಿಡ್ತದೆ ಅಂತ. और यदि निश्चय बुद्धि है, अपने से ज़्यादा ऊपर वाले पे भरोसा है, तो कितना भी असंभव इम्पॉसिबल काम हो वो भी बन जाएगा. ನಿಶ್ಚಯ ಇತ್ತು ಅಂತಂದರೆ ಪರಮಾತ್ಮನ ಮೇಲೆ ಎಂತಹ ಅಸಂಭವ ಕಾರ್ಯವೂ ಸಹ ಸಂಭವ ಆಗಿ ಹೋಗ್ತದೆ. कभी कभी हम भगवान को भी राय देने लगते हैं. ಕೆಲವೊಮ್ಮೆ ಭಗವಂತನಿಗೆ ನಾವು ಡೈರೆಕ್ಷನ್ ಕೊಡ್ಲಿಕ್ಕೆ ಶುರು ಮಾಡ್ತೇವೆ. हम उसको अपने से कम बुद्धिमान समझते हैं. ನಮಗಿಂತಲೂ ಕಡಿಮೆ ಬುದ್ಧಿ ಇರುವಂಥವನು ಅಂತ ತಿಳ್ಕೊಳ್ತೀವಿ ತಂದೆಯನ್ನ. बाबा ऐसे कर लेना ना, बाबा ऐसे नहीं, ऐसे करो ना. ಬಾಬಾ ಹೀಗೆ ಮಾಡುತ್ತೀಯಲ್ಲ, ಬಾಬಾ ಹೀಗೆ ಮಾಡು ಅಂತ ನಾವು ಬಾಬನಿಗೆ ಸಜೆಷನ್ ಕೊಡ್ತೇವೆ. हम भूल जाते हैं कि वो बुद्धिवानों का बुद्धिवान है, उसका काम करने का तरीका अलग है, मेरी सोच, मेरी प्लानिंग से बिल्कुल अलग. ನಾವು ಮರ್ತು ಬಿಡ್ತೇವೆ ಪರಮಾತ್ಮ ಬುದ್ಧಿವಾನರ ಬುದ್ಧಿಯಾಗಿದ್ದಾನೆ ಅಂತೇಳಿ. ಅದಕ್ಕೋಸ್ಕರ ನಮ್ಮ ಪ್ಲ್ಯಾನನ್ನು ನಾವೇನು ಮಾಡ್ತೇವೆ, ಪರಮಾತ್ಮನ ಮುಂದೆ ಇಡ್ತೇವೆ. हाँ, ऐसा हो सकता है कभी कभी कि कुछ बातें डिले हो रही हों. ಈ ರೀತಿ ಆದರೆ ಒಳ್ಳೇದಿರ್ತದಲ್ಲ ಅಂತೇಳಿ ಮಾತಾಡ್ತೇವೆ, ಆಗ ಕೆಲವೊಮ್ಮೆ ಡಿಲೇ ಆಗ್ತದೆ. परंतु उसके पीछे बड़ा गहरा रहस्य होता है. अगर कुछ शुभ इच्छा है, सेवार्थ है, और वो डिले हो रही है, सुनवाई नहीं हो रही, तो 100% ड्रामा में कोई गहरा राज है. ಕೆಲವೊಮ್ಮೆ ನಮ್ಮ ವಿಚಾರಗಳು, ನಮ್ಮ ಸಂಕಲ್ಪಗಳು ಡಿಲೇ ಆಗ್ತಾ ಇದೆ ಅಂತಂದರೆ ಡ್ರಾಮಾದಲ್ಲಿ ರಹಸ್ಯ ಇದೆ ಅಂತ ಅವರು ತಿಳಿಸ್ತಾ ಇದ್ದಾರೆ. तो पेशेंस में आकर के हमें उस राज को समझना होगा. ಪೇಷನ್ಸಲ್ಲಿ ಇದ್ದುಕೊಂಡು ನಾವು ಆ ಪರಮಾತ್ಮನ ಮಾತನ್ನು ತಿಳ್ಕೋಬೇಕಾಗ್ತದೆ. जैसे बॉम्बे में एक भाई घर लेना चाहता था, कई साल पहले की बात है. नया नया बाबा का बच्चा था. ಬಾಂಬೆಯಲ್ಲಿ ಒಬ್ಬರು ಮನೆ ತಗೊಳ್ಬೇಕು ಅಂತೇಳಿ ತಿಳ್ಕೊಂಡಿದ್ರು, ಹೊಸ ಮಗು ಆಗಿದ್ರು, ಬಾಬನ ಮಗು ಆಗಿದ್ರು. और बहुत ही उतावलापन था कि बस मुझे ये घर चाहिए, बाबा मुझे ये घर दिलाओ, कैसे भी करो, कुछ भी करो, मुझे ये घर लेना है. ಬಾಬಾ ನನಗೆ ಈ ಮನೆಯನ್ನು ತೆಗೆದುಕೊಳ್ಬೇಕು, ಹೇಗೆ ಮಾಡಿ ಆದ್ರೂ ನಾನು ಈ ಮನೆ ತೆಗೆದುಕೊಳ್ಬೇಕು ಅಂತ ಬಾಬನ ಹತ್ರ ಯಾವಾಗಲೂ ಹೇಳ್ತಾ ಇದ್ರು. उसने हमसे भी बात की, तो हमने उन्हें कुछ स्पिरिचुअल प्रैक्टिस बताई कि ये करिए तो ये घर मिल जाएगा आपको. ಅಕ್ಕನವ್ರ ಹತ್ರ ಸಹ ಬಂದವರು ಮಾತಾಡಿದ್ದಕ್ಕೋಸ್ಕರ ಅಕ್ಕನವರು ಸಹ ಅವರಿಗೆ ತಿಳಿಸ್ಕೊಟ್ಟಿದ್ರು, ಈ ರೀತಿ ನೀವು ಬಾಬನ ಹತ್ರ ಮಾತಾಡಿ ಈ ರೀತಿ ಪರಮಾತ್ಮನ ಜೊತೆ ಸಂಭಾಷಣೆ ಮಾಡಿ ನಿಮಗೆ ಸಿಗ್ತದೆ ಅಂತ. 21 डेज का प्रयोग बताया और बोला कि भोग लगा करके आप ये प्रयोग शुरू कीजिए. 21 ದಿನ ಬಾಬನಿಗೆ ಭೋಗ ಇಟ್ಟು ತಿಳಿಸ್ಕೊಟ್ಟುವಂಥ ಪ್ರಯೋಗವನ್ನು 21 ದಿನ ಮಾಡಿ ಅಂತೇಳಿ ಅಕ್ಕನವರವರಿಗೆ ಸಜೆಸ್ಟ್ ಮಾಡಿದರು. परंतु 21 डेज पहले ही वो घर, वो फ्लैट किसी और ने खरीद लिया.
21 ದಿನದ ಮೊದಲೇ ಆ ಫ್ಲ್ಯಾಟ್ ಮತ್ತೊಬ್ಬರು ತಗೊಂಡ್ಬಿಟ್ಟಿದ್ರು ಅಂತ. अब वो बड़ा क्रोधित दुखी हुआ और उसने हमें फ़ोन किया और बोला देख लिया तुम्हारे बाबा को कोई बाबा वाबा नहीं है, सब ऐसे ही है, कोई ताकत नहीं, कोई पावर नहीं. बहुत ही गुस्से में फ़ोन किया उसने. ಅಂದರೆ ಅವ್ರು ಏನು ಫ್ಲ್ಯಾಟ್ ತೊಗೋಬೇಕಂತಿತ್ತು, ಬೇರೆಯವರು ತಗೊಂಡ್ಬಿಟ್ರು, ಅವ್ರಿಗೆ ಅದು ಬೇಜಾರಾಯಿತು. ಅಕ್ಕವ್ರಿಗೆ ಫೋನ್ ಮಾಡಿ ಬಾಬಾ ಇಲ್ಲ, ಏನು ಶಕ್ತಿ ಇಲ್ಲ, ಅದು ಇಲ್ಲ ಇದು ಇಲ್ಲ ಅಂತ ಬೇಜಾರು ಮಾಡಿಕೊಂಡು ದುಃಖಿಯಾಗಿದ್ರು ಅಂತ. 1 महीने के बाद रेनी सीज़न था. पूरे भारत में बड़ी हैवी रेन चारों तरफ हो रही थी, फ्लड आ रही थी बहुत स्टेट में. 1 ತಿಂಗಳ ನಂತರ ಮಳೆಗಾಲ ಶುರುವಾಯಿತು. ಬಹಳಷ್ಟು ಮಳೆ ಬರಲಿಕ್ಕೆ ಶುರುವಾಗಿತ್ತು. उसका फिर फ़ोन आया. उस समय शांतिवन में भी बाढ़ आ गया था राजस्थान में. ಅಂದರೆ ಎಲ್ಲ ಕಡೆಯಿಂದನೂ ಪ್ರವಾಹ ಜಾಸ್ತಿ ಇತ್ತು. ಶಾಂತಿವನದಲ್ಲೂ ಆ ಸಮಯದಲ್ಲಿ ಮಳೆಗಾಲದ ಪ್ರವಾಹ ಜಾಸ್ತಿ ಇತ್ತು. तो हम लोग न्यूज़ देख रहे थे, चारों तरफ हाल बड़ा ख़राब था. तो फिर फ़ोन की घंटी बजी और हमने फ़ोन उठाया. ಅಂದರೆ 4 ಕಡೆ ಮಳೆಯ ಪ್ರವಾಹ ಬರೋದ್ರಿಂದ ಎಲ್ಲ ಕಡೆ ಸಮಾಚಾರ ಇವರಿಗೆ ಸಿಗ್ತಾ ಇತ್ತು. ಮತ್ತೆ ಇವರು ಫೋನ್ ಮಾಡಿದ್ರು. पूछा कौन बोल रहे हैं? कहता वो घर वाला भाई. ಇವ್ರಿಗೆ ಫೋನ್ ಮಾಡಿದ್ರು. ಯಾರು ಅಂತ ಕೇಳಿದಾಗ ನಾನು ಮನೆ ತಗೊಳ್ಬೇಕು ಅಂತ ನಿಮ್ಮ ಹತ್ರ ಮಾತಾಡಿದ್ನಲ್ಲ ಆ ಸಹೋದರ ಅಂತ ಹೇಳಿದ್ರಂತೆ. तो मैंने हाँ बोलिए. कहता बहुत बहुत शुक्रिया बाबा का, मेरी जान बचा ली, मेरा सब कुछ बचा लिया, लाख लाख शुक्रिया. ಅಕ್ಕೋರಿಗೆ ಹೇಳಿದ್ರಂತೆ, ಪರಮಾತ್ಮನಿಗೆ ಎಷ್ಟು ಲಕ್ಷ ಧನ್ಯವಾದ ಹೇಳಿದ್ರು ಕಡಿಮೆ, ನನ್ನ ಪ್ರಾಣ ಪಾಪ ಉಳಿಸಿದ್ರು ಅಂತ ಇವ್ರ ಹತ್ರ ಮಾತಾಡಿದ್ರಂತೆ. तो मैंने बोला भैया हुआ क्या? ಇವ್ರು ಕೇಳಿದ್ರಂತೆ ಏನಾಯ್ತು ಅಂತ. हम एक टीवी पर न्यूज़ देख रहे थे कि बॉम्बे में एक बिल्डिंग गिर गई. ಇವರು ಟಿವಿಯಲ್ಲಿ ನ್ಯೂಸ್ ನೋಡ್ತಾ ಇದ್ರಂತೆ, ಯಾವ ಫ್ಲ್ಯಾಟ್ ಅವ್ರು ತಗೋಬೇಕಾಗಿತ್ತು ಆ ಬಿಲ್ಡಿಂಗ್ ಬಿದ್ದೋಯ್ತು ಅಂತ. हैवी रेन के कारण और उसमें 30 पीपल्स जो हैं वो दबकर मर गए और बाकी जो घर से बाहर हैं आज उनके पास ना घर ना संबंधी ना पैसा, वो टोटली रोड पर खड़े हैं. ಅಂದರೆ ಯಾವ ಬಿಲ್ಡಿಂಗಲ್ಲಿ ಇವರು ಫ್ಲ್ಯಾಟ್ ತಗೋಬೇಕಂತಿತ್ತು, ಅದು ಮಳೆ ಜಾಸ್ತಿ ಬಂದದಕ್ಕೋಸ್ಕರ ಆ ಬಿಲ್ಡಿಂಗ್ ಬಿದ್ದೋಯ್ತು. ಎಷ್ಟೋ ಜನ ಶರೀರ ಬಿಟ್ಟರು, ಬಾಕಿ ಇದ್ದವರು ಅವರಿಗೆ ಮನೆ ಮಠ ಏನೂ ಇಲ್ದಂಗೆ ಆಯಿತು ಅಂತ. तो वो भाई कहता बहन जी पता क्या हुआ? जिस बिल्डिंग में मैं फ्लैट लेना चाह रहा था ना, वही बिल्डिंग आज भारी बारिश के कारण गिर गई. ಆ ಸಹೋದರ ಅಕ್ಕೋರಿಗೆ ಫೋನ್ ಮಾಡಿ ಹೇಳಿದ್ರಂತೆ, ಯಾವ ಬಿಲ್ಡಿಂಗಲ್ಲಿ ನಾನು ಫ್ಲ್ಯಾಟ್ ತೊಗೋಬೇಕಂತಿತ್ತೋ ಅದೇ ಬಿಲ್ಡಿಂಗಲ್ಲಿರುವಂಥ ಆ ಬಿಲ್ಡಿಂಗ್ ಬಿದ್ದು ನುಚ್ಚುನೂರಾಯಿತು ಅಂತ. कहता बहुत बचाया बाबा ने, मुझे भी बचा लिया, मेरा पैसा भी बचा लिया, मेरा परिवार भी बचा लिया. अच्छा किया बाबा ने मेरी सुनी नहीं. ಆವಾಗ ನನ್ನ ಮಾತು ಬಾಬಾ ಕೇಳಲೇ ಇಲ್ಲ, ಒಳ್ಳೇದಾಯಿತು. ಈಗ ನನ್ನ ಹಣನೂ ಉಳಿತು, ನನ್ನ ಪರಿವಾರನೂ ಉಳಿತು, ನನ್ನ ಪ್ರಾಣನೂ ಉಳಿತು. ಬಾಬಾ ಆಗ ನನ್ನ ಮಾತು ಕೇಳದೇ ಇದ್ದದ್ದು ಬಹಳಷ್ಟು ಒಳ್ಳೇದಾಯಿತು ಅಂತ ಮಾತಾಡಿದ್ರಂತೆ. और उसने कहा बहन जी ये जीवन बाबा ने दिया, आज तक जो भी हुआ गलतियाँ मैं सॉरी बोलता हूँ. बाबा को मैंने बहुत गलत बोला, परंतु अब मैं जब तक जीऊँगा मैं रेगुलर स्टूडेंट बनकर बाबा का रहूँगा, बाबा का सेवाधारी बच्चा बनकर रहूँगा. ಆವಾಗ ಅವ್ರ ಅಕ್ಕವ್ರಿಗೆ ಹೇಳಿದ್ರಂತೆ, ಇದು ಬಾಬಾ ನನಗೆ ಕೊಟ್ಟಂತಹ ಪ್ರಾಣದಾನ, ಎಲ್ಲಿವರೆಗೆ ನನ್ನ ಜೀವ ಇರ್ತದೆ ಅಲ್ಲಿವರೆಗೆ ನಾನು ಬಾಬನ ಸೇವೆ ಮಾಡ್ತಾ ಇರ್ತೇನೆ ಅಂತೇಳಿ ಮಾತು ಕೊಟ್ರಂತೆ. ದಿನ ಮುರಳಿ ಕೇಳ್ತೇನೆ ಅಂತೇಳಿ. अगर कुछ नहीं भी मिल रहा है तो समझ जाइए कि वो मेरे लिए उचित नहीं है. ನಾವು ತಿಳ್ಕೊಂಡಿದ್ದು ನಮಗೆ ಸಿಗಲೇ ಇಲ್ಲ ಅಂತಂದರೆ ತಿಳ್ಕೊಬೇಕಾಗಿದೆ, ಅದು ನನಗೋಸ್ಕರ ಇರುವಂಥದ್ದಲ್ಲ ಅಂತ. परंतु मैं उल्टा समझ लेती हूँ. बाबा को मैंने भोग लगाया, 21 डेज योग किया, अमृत वेले किया, मुरली सुनी, पर बाबा जो है सुनता ही नहीं. ಆದರೆ ನಾವೇನು ಮಾಡ್ತೀವಿ, ಉಲ್ಟಾ ತಿಳ್ಕೊಂಬಿಡ್ತೀವಿ. ನಾವು 21 ದಿನ ಬಾಬನಿಗೆ ಭೋಗ ಇಟ್ವಿ, ನಾವು ಬಾಬನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಆದರೆ ಬಾಬಾ ನನ್ನ ಮಾತು ಕೇಳಲೇ ಇಲ್ಲ ಅಂತ ಉಲ್ಟಾ ಸಂಕಲ್ಪಗಳನ್ನು ಮಾಡಲಿಕ್ಕೆ ಶುರು ಮಾಡ್ತೇವೆ. और फिर धीरे धीरे अमृत वेले देख लिया करके कुछ नहीं होता, सो जाते हैं. ಆವಾಗ ಏನು ಮಾಡ್ತೀವಿ, ಅಮೃತ ವೇಳೆಯಲ್ಲಿ ಆಲಸ್ಯಗಳಾಗ್ತೀವಿ. ಏನು ಮಾಡೋದು ಬಿಡು ಅಂತೇಳಿ ಅಮೃತ ವೇಳೆ ಯೋಗ ಮಾಡೋದು ಬಿಟ್ಟು ಮಲಗ್ತೇವೆ. भोग लगाने को अरे कौन सा खाता है, बहुत लगा लिया, भोग छोड़ो अभी. ಭೋಗ ಇಡೋದ್ರಿಂದ ಇನ್ನೇನಾಗ್ತದೆ ಅಂತೇಳಿ ಅಲ್ಲೂ ಸಹ ನಮಗೆ ನೆಗೆಟಿವ್ ಸಂಕಲ್ಪ ಬರಲಿಕ್ಕೆ ಶುರು ಆಗ್ತದೆ.
मुरली अरे वही रोज रोज वही तो बातें हैं सब, देही अभिमानी बनो, मामे कम याद करो, सुन लिया बहुत, छोड़ो ना अभी। ಮುರಳಿಯಲ್ಲೂ ಸಹ ಆಲಸ್ಯ ಬರ್ತದೆ, ಅದೇ ಮುರಳಿ ದೇಹಿ ಅಭಿಮಾನಿಯಾಗಿ ನನ್ನನ್ನು ನೆನಪು ಮಾಡಿ ಅಂತ ಹೇಳ್ತಾರೆ ಅಂತ ಅಲ್ಲೂ ಆಲಸ್ಯ ತೋರಿಸ್ತಾರೆ. बहुत अच्छी एक बात है, रामेश्वर हम गए, वहाँ पता लगा, आप सबने कहानी किस्सा सुना है कि राम नाम के पत्थर तैर गए। ರಾಮೇಶ್ವರಕ್ಕೆ ನಾನು ಹೋಗಿದ್ದೆ, ಅಕ್ಕವ್ರು ಹೇಳ್ತಾ ಇದ್ದಾರೆ, ಅಲ್ಲಿ ಕತೆ ನಾನು ಕೇಳಿದೆ, ತಮಗೆಲ್ಲ ಗೊತ್ತಿರ್ಬೋದು. ರಾಮನಾಮದ ಕಲ್ಲನ್ನು ಸಮುದ್ರದಲ್ಲಿ ಹಾಕಿದ್ರು ಅಂತ. लेकिन जब राम को ये बात पता चला कि मेरे नाम से डाले हुए पत्थर तैर रहे हैं, तो उन्होंने भी कहा चलो मैं भी डाल के देखता हूँ। ರಾಮನಾಮದ ಕಲ್ಲನ್ನು ನೀರಲ್ಲಿ ಹಾಕಿದಾಗ ಅದು ತೇಲ್ತಿತ್ತು, ಹಾಗಾಗಿ ರಾಮನೂ ಸಹ ತಾವು ಒಂದು ಕಲ್ಲು ಹಾಕಿದ್ರು ಅಂತ. और जैसे ही राम ने पत्थर छोड़ा, पत्थर डूब गया। ಯಾವಾಗ ರಾಮ ಕಲ್ಲು ಹಾಕಿದ್ರು ಆ ಕಲ್ಲೇನಾಯಿತು, ಮುಳುಗೋಯ್ತು ಅಂತ. तो सब हैरान हो गए कि राम के नाम में इतनी ताकत है, राम का नाम लेकर जो पत्थर डाले वो तैर गए, और जो राम ने पत्थर छोड़ा वो डूब गए। ಎಲ್ಲರಿಗೂ ಆಶ್ಚರ್ಯ ಆಯ್ತಂತೆ, ರಾಮನಾಮ ಬರೆದ ಕಲ್ಲು ತೇಲಿಕ್ಕೆ ಶುರು ಆಯಿತು, ಸ್ವತಃ ರಾಮನೇ ಕಲ್ಲು ಹಾಕಿದರೆ ಆ ಕಲ್ಲು ಮುಳುಗೋಯ್ತಲ್ಲ ಅಂತ. तो बहुत अच्छा किसी संत ने आंसर दिया कि जो राम के हाथ से छूट जाएंगे वो तो डूबेंगे ही। ಅಂದರೆ ಒಬ್ಬ ಸಂತ ಸರಿಯಾದ ಉತ್ತರ ಕೊಟ್ಟನಂತೆ, ಯಾರು ರಾಮನಾಮನಿಂದ ಅಂದರೆ ರಾಮನಿಂದ ಬಿಟ್ಟೋಗ್ತಾರೆ ಅವರು ಮುಳುಗ್ತಾರೆ ಅಂತ. तो ध्यान रखना, बाबा के हाथ को कस के पकड़ के रखना, छूटना नहीं, वरना डूबना तय है। ಅದಕ್ಕೋಸ್ಕರ ಸದಾ ಗಮನ ಇರಲಿ, ಯಾವುದೇ ಕಾರಣಕ್ಕೂ ಬಾಬನ ಕೈಯನ್ನು ನಾವು ಗಟ್ಟಿ ಹಿಡ್ಕೋಬೇಕು, ಬಿಡಬಾರ್ದು ಅಂತ. ठीक है ना? सही देखिए, अल्वा? कभी कभी बाबा क्या करता है, थोड़ा कहता है पेशेंस रखो। ಕೆಲವೊಮ್ಮೆ ಬಾಬಾ ಪೇಷನ್ಸ್ ಇರಲಿ ಅಂತೇಳಿ ಮಕ್ಕಳಿಗೆ ನೋಡ್ತಾರೆ, ಎಷ್ಟು ಕ್ಷಮೆ ಇದೆ ಇವರಿಗೆ ಅಂತ. आज इस भट्टी से क्या हम 2 दिव्य गुण अप्लाई कर सकते हैं अपनी लाइफ में? ನಾವು ಈ ಬಟ್ಟಿಯಿಂದ ಒಂದೆರಡು ಮೌಲ್ಯಗಳನ್ನು ಅಪ್ಲೈ ಮಾಡ್ಕೊಳಕ್ಕಾಗ್ತದ ಅಂತ ಕೇಳ್ತಾ ಇದ್ದಾರೆ ಅಕ್ಕವರು. पहला पेशेंस, ಮೊದಲನೇದು ಪೇಷನ್ಸ್. विचलित ना हुई हो, होपलेस नहीं होना, इमीडिएट ವಿಚಲಿತ होपलेस होकर जो हम रिएक्ट करते हैं ना, वो नहीं करना। ವಿಚಲಿತ ಆಗಬಾರ್ದು, ಒಂದೇ ಸಲಕ್ಕೆ ನಾವು ರಿಯಾಕ್ಟ್ ಮಾಡಬಾರ್ದು ಅಂತ. जो इमीडिएट रिएक्ट होता है उससे बहुत गड़बड़ होती है। ತಕ್ಷಣ ನಾವು ರಿಯಾಕ್ಟ್ ಮಾಡೋದ್ರಿಂದ ಏನಾಗ್ತದೆ, ಬಹಳಷ್ಟು ಗಡಿಬಿಡಿ ಆಗ್ತದೆ. आप इतिहास उठा के देख लिए, देश का विदेश का, जो सक्सेस मैन हुए हैं ना, सक्सेस चरम चोटी को पाया है जिसने, इतिहास में नाम है जिनका, चाहे वो साइंटिस्ट हैं, फिलोसोफर हैं, या कोई भी पॉलिटिकल लीडर हैं, या फिर साधु संत है, उनके जीवन में एक गुण बहुत बढ़िया था, उस गुण ने उन्होंने सफलता की चोटी पर पहुंचाया। ಇತಿಹಾಸದಲ್ಲಿ ನೋಡಿ, ವಿಜ್ಞಾನಿನೇ ಆಗಿರ್ಬೋದು ಅಥವಾ ದೇಶ ಪ್ರೇಮಿನೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರ ಜೀವನದಲ್ಲಿ ಈ ಪೇಷನ್ಸ್ ಎನ್ನುವ ಗುಣ ವಿಶೇಷ, ಈ ಗುಣ ಇರೋದಕ್ಕೋಸ್ಕರ ಅವರ ಜೀವನದಲ್ಲಿ ಸಫಲತೆ ಸಿಕ್ಕಿದೆ ಅಂತ. और वो गुण था पेशेंस। ಆ ಗುಣ ಪೇಷನ್ಸ್ ಎನ್ನುವಂಥ ಗುಣ. पेशेंस रखा, प्रयास किया। ಪೇಷನ್ಸ್ ಇಟ್ಕೊಂಡು ಅವರು ಪ್ರಯತ್ನ ಮಾಡಿದರು ಅಂತ. पेशेंस रखिए, प्रयास कीजिए, 100% सफलता मिलेगी। ಸಹನೆಯಿಂದ ಪ್ರಯತ್ನ ಮಾಡ್ತಾ ಹೋದರೆ 100% ಸಫಲತೆ ಸಿಗ್ತದೆ. ये जो बल्ब का निर्माण किया, जानते हो साइंटिस्ट को, बल्ब का निर्माण किया जिसने, हाँ, ಬಲ್ಬ್ ಕಂಡಿಡಿದವರು ಯಾರು ಅಂತ ನಿಮಗೆ ಗೊತ್ತಿದೆಯಾ? कितनी बार फेल हुए थे वो? पेशेंस रखा, और इसी पेशेंस के बल पर आज दुनिया जगमगा रही है। अगर वो पेशेंस नहीं रखता, हार स्वीकार कर लेता, होपलेस हो जाता, तो आज जो दुनिया को रोशनी मिल रही है वो ना मिल रही होती। ನೋಡಿ, ಬಲ್ಬನ್ನು ಕಂಡುಹಿಡಿದಂತಹ ವ್ಯಕ್ತಿ ಎಷ್ಟು ಸಲ ಫೇಲಿಯರ್ ಆದ್ರೂ ಸಹ
ಪೇಷನ್ಸ್ ಇಟ್ಕೊಂಡಿದ್ರು. ಹಾಗಾಗಿ ಅವ್ರೇನು ಮಾಡಿದರು, ಇದಲ್ಲದ್ರೆ ಇನ್ನೊಂದು ಸಲ ಅಂತ ಸಹನೆಯಿಂದ ಅವ್ರೇನು ಮಾಡಿದರು, ಅದನ್ನು ಪೇಷನ್ಸಿಂದ ಕಾರ್ಯವನ್ನು ಮುಂದುವರಿಸಿದರು. ಆಗ ಕೊನೆಯಲ್ಲಿ ಅವರಿಗೆ ಸಫಲತೆ ಸಿಕ್ತು. ಆ ಸಫಲತೆಯ ಕಾರಣದಿಂದ ಇಂದು ಲೋಕದಲ್ಲಿ ಪ್ರಕಾಶದಿಂದ ಲೋಕ ಅಂದರೆ ಪ್ರಕಾಶಿಸ್ತಾ ಇದೆ ಬಲ್ಪಿಂದ ಅಂತ. आज एक समय का गहरा सीक्रेट मैं आपको बता रही हूँ. हम लोग संगम युग के बिल्कुल लास्ट छोर पर आ गए हैं. ನಾವೀಗ ಸಂಗಮ ಯುಗದ ಲಾಸ್ಟ್ ಸಮಯದಲ್ಲಿದ್ದೇವೆ. 2 महीने पहले मार्च महीना आया था जिसमें ऑलमोस्ट क्लोजिंग का काम चलता है. क्लोजिंग होती है, सरकारी दफ्तर जो भी होते हैं, प्राइवेट बड़े बड़े, तो मार्च महीना जो होता है ना, स्पेशली जाना जाता है कि इसमें क्लोजिंग होगा. ಮಾರ್ಚ್ ತಿಂಗಳಲ್ಲಿ ಸರ್ಕಾರದ್ದೇ ಆಗಲಿ ಯಾವುದೇ ಆಗಲಿ ಕ್ಲೋಸಿಂಗ್ ಟೈಮ್ ನಡೀತಾ ಇರ್ತದೆ ಅಂತ. तो यूँ समझ लीजिए कि संगम युग के उस पीरियड में हम प्रवेश कर चुके हैं जहाँ आत्मा का क्लोजिंग हो रहा है. ಈ ರೀತಿ ತಿಳ್ಕೊಬೇಕಾಗಿದೆ. ಈಗ ಸಂಗಮ ಯುಗದ ಕ್ಲೋಸಿಂಗ್ ಟೈಮಲ್ಲಿ ನಾವು ಬಂದಿದ್ದೇವೆ, ಮುಗಿಯುವ ಸಮಯ ಆಗಿದೆ. 63 जन्मों का हिसाब किताब अब बैलेंस होगा. 63 ಜನ್ಮದ ಲೆಕ್ಕಾಚಾರಗಳು ಈಗ ಪೂರ್ತಿ ಆಗ್ತದೆ. अब मान लीजिए कोई नेगेटिव कर्मों का बैलेंस हो रहा है और मेरे सामने से कोई पाप का प्रभाव, मेरे ही द्वारा किए गए कर्म का, गलत कर्म का प्रभाव मेरे सामने से गुजर रहा है. ನಾವು ಮಾಡಿದಂತಹ ತಪ್ಪಾದ ಕರ್ಮದ ಫಲ ನಮ್ಮ ಮುಂದೆನೇ ನಮಗೆ ಕಾಣಿಸ್ತಾ ಇದೆ. तो उस वक्त टाइम मेरे फेवर में नहीं है. ಆ ಸಮಯದಲ್ಲಿ ನಮ್ಮ ಫೇವರಲ್ಲಿ ನಮ್ಮ ರೀತಿಯಲ್ಲಿ ನಮಗೆ ಆ ಸಮಯ ಇಲ್ಲ, ನಮ್ಮ ಸಮಯ ಅಲ್ಲ ಅದು ಅಂತ. वो टाइम मेरे लिए उचित टाइम नहीं है. ಆ ಸಮಯ ನನಗೆ ಉಚಿತವಾದಂಥ ಸಮಯ ಅಲ್ಲ. उस समय अगर मैं सोने को हाथ लगाऊंगी ना, गोल्ड को, तो मिट्टी बन जाएगा. भलाई करूंगी तो बुराई मिलेगी, क्योंकि समय फेवर में नहीं है. मेरा नेगेटिव पाप कर्म का प्रभाव मेरे सामने से गुजर रहा है. ಅಂದರೆ ನನ್ನ ನೆಗೆಟಿವ್ ಪಾಪಕರ್ಮದ ಫಲ ನನ್ನ ಹತ್ರ ಇದ್ದಾಗ ನಾನು ಯಾವುದು ಮುಟ್ಟಿದ್ರೂ ಸಹ ಅದರಲ್ಲಿ ಫಲ ಸಿಗ್ತಾ ಇಲ್ಲ, ಅಸಫಲರಾಗ್ತಾ ಹೋಗ್ತೇವೆ ಅಂತ. उस समय बाबा कहता है, धीरज धर मनवा, धीरज धर, तेरे सुख के भरे दिन आएंगे. ಆ ಸಮಯದಲ್ಲಿ ಬಾಬಾ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ, ಧೈರ್ಯ ಇಟ್ಟುಕೋ ಮಾನವ ಅಂತೇಳಿ. ಅಂದರೆ ಧೈರ್ಯ ಇಟ್ಕೋ, ನಿನಗಿನ್ನ ಸ್ವಲ್ಪ ದಿನದಲ್ಲಿ ಸುಖದ ದಿನ ಬರ್ತದೆ. वही टाइम इम्पोर्टेंट है कि मेरी मनोस्थिति, मेरा निश्चय, मेरा पेशेंस कितना वर्क कर रहा है. ಆ ಸಮಯದಲ್ಲಿ ನನ್ನ ಮನಸ್ಥಿತಿ, ನನ್ನ ಸಹನೆ, ನನ್ನ ತಾಳ್ಮೆ ಎಷ್ಟಿದೆ ಅನ್ನೋದನ್ನು ನಾವು ನೋಡ್ಕೋಬೇಕಾಗಿದೆ. और देखिए क्या कहते, समय अच्छा चल रहा है या समय अच्छा नहीं चल रहा है. मीन्स चल रहा है, समय रुका नहीं है. ಆ ಸಮಯದಲ್ಲಿ ನಾವು ನೋಡ್ಕೋಬೇಕಾಗಿದೆ, ಒಳ್ಳೆ ರೀತಿಯಲ್ಲಿದೇನೋ ಅಥವಾ ಒಳ್ಳೆ ನನ್ನ ಪರವಾಗಿಲ್ವೋ, ಆ ಮನಸ್ಥಿತಿಯಿಂದ ನಾವು ನೋಡ್ಕೋಬೇಕಾಗಿದೆ, ನನ್ನ ಪರ ಇದೆಯೋ ಪರ ಇಲ್ವೋ ಅಂತ. अच्छा समय चल रहा है, जी भर के एंजॉय करो, सुंदर अवसरों को अचीव करो, अपॉर्चुनिटी को जो मिल रही है उनको कैश करो. ನನ್ನ ಸಮಯ ಒಳ್ಳೇದಿತ್ತು ಅಂದರೆ ಆ ಸಮಯವನ್ನು ಎಂಜಾಯ್ ಮಾಡ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ, ಒಳ್ಳೆ ಅಚೀವ್ಮೆಂಟ್ ಮಾಡ್ಕೊಳ್ಳಿ ಅಂತ ಅಕ್ಕೋರು ಹೇಳ್ತಾ ಇದ್ದಾರೆ. और यदि बैड टाइम चल रहा है तो कस के भगवान का हाथ पकड़ो, पुरुषार्थ में तीव्रता लाओ, पुण्य कर्म बढ़ाओ, अपनी भूल स्वीकार करो, क्षमा याचना करो. ಸಮಯ ಒಳ್ಳೇದಿಲ್ಲ ಅಂತ ನಮಗೆ ಗೊತ್ತಾಯಿತು ಅಂದರೆ ಬಾಬನ ಕೈ ಗಟ್ಟಿ ಇಟ್ಕೊಳ್ಳಿ, ಪುರುಷಾರ್ಥ ಮಾಡಿ, ಸಾಧ್ಯವಾದಷ್ಟು ಭಗವಂತನ ಕೈ ಬಿಡಬೇಡಿ. तो बुरा वक्त इजीली पास हो जाएगा. ಆವಾಗ ನಮ್ಮ ಕೆಟ್ಟ ಸಮಯ ತನ್ನೇ ತಾನಾಗಿ ಹೋಗ್ಬಿಡ್ತದೆ. लेकिन अगर बुरे वक्त की बुरी बातों को हम चिंतन में ले आते हैं, फोकस में ले आते हैं, वर्णन में ले आते हैं, तो उस बुरे वक्त को हम होल्ड कर लेते हैं. ಕೆಟ್ಟ ಸಮಯದಲ್ಲಿ ಕೆಟ್ಟ ವಿಚಾರಗಳು ಮನದಲ್ಲಿ ಬಂದು ಕೆಟ್ಟ ಚಿಂತನೆ ನಡೆದಾಗ ಏನಾಗ್ತದೆ, ಆ ಕೆಟ್ಟದು ಮನಸ್ಸಲ್ಲಿ ಹಿಡಿದಿಟ್ಟಂಗೆ ಆಗ್ತದೆ ಅಂತ ಹೇಳ್ತಾರೆ. उस बुरे वक्त को हम जाने नहीं दे रहे, पकड़ के बैठे हैं. ಆ ಕೆಟ್ಟ ಸಮಯವನ್ನು, ಕೆಟ್ಟ ವಿಚಾರವನ್ನು ನಾವು ಬಿಡ್ತಾನೇ ಇಲ್ಲ, ಇಟ್ಕೊಂಡಿದ್ದೇವೆ ಅನ್ನಂಗೆ ಆಗ್ತದೆ.
इस बीच में हमें बहुत सुंदर अवसर मिलेंगे, लेकिन वो मेरे हाथ से निकल रही है क्योंकि मैं बातों को, प्रॉब्लम को, समस्याओं को पकड़ कर बैठ गई। मेरी होल्डिंग नेचर हो गई है। ಆ ಸಮಯದಲ್ಲಿ ನಾವು ಸುಂದರವಾಗಿ ಉಪಯೋಗಿಸ್ಬೋದು, ಆದರೆ ಆ ನೆಗೆಟಿವ್ ವಿಚಾರಗಳನ್ನು ನಾವು ಹಾಗಾಗಿ ಏನು ಗಟ್ಟಿ ಇಟ್ಕೊಳ್ಳೋದಕ್ಕೋಸ್ಕರ ನಾವೇನು ಮಾಡಲಿಕ್ಕಾಗೋದಿಲ್ಲ ಅಂತ. क्या करना है? ಏನು ಮಾಡಬೇಕು, ನಾವು ವಿಚಾರಗಳನ್ನು ಬಿಡಬೇಕು ಅಥವಾ ಗಟ್ಟಿ ಇಟ್ಕೋಬೇಕು ಅಂತ ಕೇಳ್ತಾ ಇದ್ದಾರೆ. और एक बात याद रखना, जो मेरी शुभ इच्छा है ना वो जरूर पूरी होंगी। हाँ, डिले हो सकती है, उचित वक्त का वेट कीजिए, वेट एंड वॉच। ಅಂದರೆ ನಮ್ಮ ವಿಚಾರಗಳೇನಿದೆ ಶುಭ ವಿಚಾರ ಇತ್ತು ಅಂದರೆ ಅದರಲ್ಲಿ ಫಲ ಸಿಗ್ತದೆ. ಅಕ್ಕವ್ರು ಏನು ಹೇಳ್ತಾರೆ, ಕೆಟ್ಟ ಸಮಯ ಇತ್ತು ಅಂತಂದರೆ ಸ್ವಲ್ಪ ಸಹನೆಯಿಂದ ವೇಟ್ ಮಾಡಿ, ವೇಟ್ एंड वॉच ಅಂತ ಹೇಳ್ತಾ ಇದ್ದಾರೆ. एक बार उसे दिल से बोल दीजिए और फिर मस्त कलेंदर हो जाइए। आपसे ज़्यादा उसको आपकी फिक्र है। ನಾವು ಬಾಬನ ಹತ್ರ ಒಂದ್ಸಲ ಹೇಳಿ ಪರಮಾತ್ಮನಿಗೆ ಜವಾಬ್ದಾರಿಯನ್ನು ಕೊಟ್ಬಿಟ್ರೆ ನಿಶ್ಚಿಂತ ಆಗಲಿಕ್ಕೆ ಸಾಧ್ಯ. ಯಾಕೆಂದರೆ ಬಾಬನಿಗೆ ಜವಾಬ್ದಾರಿ ಇದೆ. जैसे आपने सुना होगा महाभारत में जय दर्द को वध करने का प्रतिज्ञा किया था अर्जुन ने कि कल सूर्य अस्त से पहले यदि मैं इसका वध नहीं कर देता तो खुद जलती चिता में मैं समर्पित हो जाऊंगा, जल जाऊंगा। ಮಹಾಭಾರತದಲ್ಲಿ ಒಂದು ಘಟನೆ ಬರ್ತದೆ. ಜಯದ್ರಥ ಒಂದು ಪ್ರತಿಜ್ಞೆ ಮಾಡ್ತಾನೆ, ನಾಳೆ ಸಂಜೆ ಒಳಗೆ ಅರ್ಜುನ ಪ್ರತಿಜ್ಞೆ ಮಾಡ್ತಾನೆ, ನಾಳೆ ಸಂಜೆ ಒಳಗೆ ನಾನು ಜಯದ್ರಥನನ್ನು ಕೊಲ್ಲಿಲ್ಲ ಅಂತಂದರೆ ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ. हमें ना हमारे शास्त्र बहुत कुछ सिखाते हैं। ನಮ್ಮ ಪುರಾಣಗಳು ನಮಗೆ ಅನೇಕ ಮಾತುಗಳನ್ನು, ಕಾರ್ಯಗಳನ್ನು ತಿಳಿಸ್ತದೆ. हमें इस तथ्य ने ये सिखाया कि जब जोश हाई हो तब कोई भी इम्पोर्टेंट डिसीजन नहीं लेना। ಅಂದರೆ ಇದರಿಂದ ನಾವು ತಿಳ್ಕೊಬೇಕಾಗಿದ್ದೇನು ಅಂತಂದರೆ, ಯಾವಾಗ ನಮ್ಮಲ್ಲಿ ಆವೇಶ ಬರ್ತದೆ, ಆವೇಶ ಬಂದಾಗ ಯಾವುದೇ ನಿರ್ಣಯವನ್ನು ನಾವು ತೆಗೆದುಕೊಳ್ಳಬಾರದು. अर्जुन ने बहुत बड़ी गलती कर दी थी, आवेश में आके इतना बड़ा डिसीजन ले लिया उसने। ಅರ್ಜುನ ಬಹಳಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟ, ಆವೇಶದಲ್ಲಿ ಬಂದು ಇಷ್ಟು ದೊಡ್ಡ ನಿರ್ಣಯವನ್ನು ತೆಗೆದುಕೊಂಡ. संध्या काल का टाइम, युद्ध नीति के अनुसार युद्ध विराम हुआ, सब अपने अपने टेंट में जाकर सो गए। ಸಂಧ್ಯಾ ಸಮಯ ಆಗಿತ್ತು. ಯುದ್ಧ ನಿಯಮ ಪ್ರಕಾರ ಸಂಜೆ ನಂತರ ಯುದ್ಧ ಮಾಡಬಾರ್ದು, ಹಾಗಾಗಿ ಯುದ್ಧ ವಿರಾಮ ಮಾಡಿ ಎಲ್ಲರೂ ಟೆಂಟಲ್ಲಿ ಹೋಗಿ ರೆಸ್ಟ್ ತಗೊಳ್ತಾ ಇದ್ರು. आधी रात हो गई परंतु कृष्ण को नींद नहीं आ रही। ಅರ್ಧ ರಾತ್ರಿ ಆದಾಗ ಕೃಷ್ಣನಿಗೆ ನಿದ್ದೆನೇ ಬರಲಿಲ್ಲ. बड़ी गहन सोच विचार चल रही है, कल क्या होगा। ಕೃಷ್ಣ ಯೋಚನೆ ಮಾಡ್ತಿದ್ದ, ನಾಳೆ ಏನಾಗ್ತದೆ ಅಂತೇಳಿ. कल की रणनीति क्या बनाई, ये अर्जुन क्या बोल के आ गया है। ನಾಳೆಯ ರಣನೀತಿ ಏನಾಗ್ತದೆ, ಅರ್ಜುನ ಏನು ಹೇಳಿ ಬಂದ ಅಂತೇಳಿ. अर्जुन क्यों भूल गया कि कौरव कूट नीति बाज हैं, कुछ भी हो जाए जय दर्द को शाम तक वो आने ही नहीं देंगे, उसे छुपा देंगे। ಅರ್ಜುನ ಯಾಕೆ ಈ ರೀತಿ ಆವೇಶದಲ್ಲಿ ಬಂದು ಪ್ರತಿಜ್ಞೆ ಮಾಡ್ದ? ಯಾಕೆಂದರೆ ಕೂಟ ನೀತಿಯಲ್ಲಿ ಅವರು ಏನೋ ಮಾಡ್ಬೋದು, ನಾಳೆ ಅರ್ಜುನನ ಮುಂದೆ ಜಯದ್ರಥನನ್ನು ಬರಲಿಕ್ಕೆ ಬಿಡೋದಿಲ್ಲ. ಅರ್ಜುನ ಆವೇಶದಲ್ಲಿ ಬಂದು ಯಾಕೆ ಈ ನಿರ್ಣಯ ತೆಗೆದುಕೊಂಡ ಅಂತ ಕೃಷ್ಣನಿಗೆ ನಿದ್ದೆ ಬರಲಿಲ್ಲ. तब उनको विचार आया कि मुझे नींद नहीं आ रही है तो अर्जुन को कैसे आएगी, अर्जुन को तो कल का दिन फेस करना है। ನನಗೆ ನಿದ್ದೆ ಬಂದಿಲ್ಲ ಅಂತಂದರೆ ಅರ್ಜುನನಿಗೆ ಹೇಗೆ ನಿದ್ದೆ ಬರ್ತದೆ, ನಾಳೆ ಅರ್ಜುನ ಅಲ್ವಾ ಅದನ್ನು ಫೇಸ್ ಮಾಡೋದು, ಎದುರಿಸ್ಬೇಕಾಗಿರೋದು ಅಂತೇಳಿ. तो सोचा कि चलूँ मैं कल की रणनीति बना लेता हूँ, बैठ के बात कर लेता हूँ। ಅಂದರೆ ಇನ್ನು ನಾನು ಅರ್ಜುನನ ಶಿಬಿರಕ್ಕೆ ಹೋಗಿ, ಪಾಂಡವರ ಶಿಬಿರಕ್ಕೆ ಹೋಗಿ ನಾಳೆಯ ಯುದ್ಧದ ರಣನೀತಿಯನ್ನು ನಾವು ಡಿಸ್ಕಷನ್ ಮಾಡೋದು ಅಂತೇಳಿ ಕೃಷ್ಣ ಹೋಗ್ತಾರೆ. पर वहाँ जाकर देखा तो अर्जुन तो खराटे लगा के सो रहे हैं मस्ती से। ಅಲ್ಲಿ ಹೋಗಿ ನೋಡಿದಾಗ ಆ ಶಿಬಿರದಲ್ಲಿ, ಅರ್ಜುನನ ಶಿಬಿರದಲ್ಲಿ ಅರ್ಜುನ ಗೊರಕೆ ಹೊಡಿತಾ ಮಲಗಿದ್ದ ಅಂತ. श्री कृष्ण को बड़ा आश्चर्य हुआ। ಶ್ರೀಕೃಷ್ಣನಿಗೆ ಬಹಳಷ್ಟು ಆಶ್ಚರ್ಯ ಆಯಿತು. कितना सुखद नींद सो रहा है पार्थ। ಈ ಪಾರ್ಥ ಅರ್ಜುನ ಎಷ್ಟು ಸುಖದ ನಿದ್ರೆಯನ್ನು ಮಾಡ್ತಾ ಇದ್ದಾನೆ ಅಂತ. उनको हिलाया, बोला उठो।
ಅರ್ಜುನನನ್ನು ಅಲ್ಲಾಡಿಸಿ ಎಬ್ಬಿಸಿದ್ರು, ಎದ್ದೇಳು ಅಂತೇಳಿ. बोले पार्थ बड़ी चैन की नींद सो रहे हो, कल की तनिक भी चिंता नहीं तुम्हें. ಹೇ ಪಾರ್ಥ, ಹೇ ಅರ್ಜುನ, ನೀನು ನಾಳೆಯ ಯುದ್ಧದ ಬಗ್ಗೆ ಯೋಚನೆ ಇಲ್ಲದೆ ಎಷ್ಟು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದೀಯಲ್ಲ, ಎದ್ದೇಳು ಅಂತ ಕೃಷ್ಣ ಹೇಳಿದ. अर्जुन बेफिकर निश्चिंत मस्त कलेंदर बोलता है, रे सखा, जिसके लिए रात को जाग जाग कर आप सोचने का काम करते हो, उसे भला क्या चिंता हो सकती है. ಅವಾಗ ಅರ್ಜುನ ಹೇಳಿದ್ನಂತೆ, ನೀನು ಮಸ್ತ್ ಕಲಂದರಾಗಿ ನಾನು ನಿದ್ದೆ ಮಾಡ್ತಾ ಇದ್ದೇನೆ, ನಿಶ್ಚಿಂತವಾಗಿ ನಿದ್ದೆ ಮಾಡ್ತಾ ಇದ್ದೇನೆ, ನನ್ನ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ನೀನಿದ್ದಾಗ, ನನ್ನ ಸಖ ಇದ್ದಾಗ ನಾನು ಯಾಕೆ ಯೋಚನೆ ಮಾಡಲಿ ಅಂತ ಅರ್ಜುನ ಹೇಳಿದ್ನಂತೆ. तो बाबा को ऐसा बंधन में बांधो कि मुझे चिंता नहीं, चिंता उसको हो. ಹಾಗೆ ಬಾಬನನ್ನು ಈ ರೀತಿ ಬಂಧನದಲ್ಲಿ ನಾವು ಬಂಧಿಸಬೇಕು. ನಾನು ಚಿಂತೆ ಮಾಡಬಾರ್ದು, ನನ್ನ ಬಗ್ಗೆ ಭಗವಂತ ಚಿಂತೆ ಮಾಡಬೇಕು. ಅಂತಹ ಬಂಧನದಲ್ಲಿ ಪರಮಾತ್ಮನನ್ನು ಬಂಧಿಸ್ರಿ ಅಂತ. आज उसे अपना गुड फ्रेंड, अपना सखा, अपनी सखी बना करके जाइए, दिल का रिश्ता. ಇವತ್ತಿನಿಂದ ಪರಮಾತ್ಮನನ್ನು ನನ್ನ ಆಪ್ತ ಸ್ನೇಹಿತನನ್ನಾಗಿ ಮಾಡ್ಕೊಂಡು ಹೋಗ್ಬೇಕಾಗಿದೆ, ಸಖ ಮಾಡ್ಕೊಂಡು ಹೋಗ್ಬೇಕಾಗಿದೆ. कुछ भी बातें अच्छी बुरी, कुछ भी नॉर्मल कॉमन, जो भी बातें आप आदत बना लो, सबसे पहले हम अपने गुड फ्रेंड से शेयर करेंगे. ಕೆಟ್ಟದೇ ಇರ್ಬೋದು, ಒಳ್ಳೆಯದೇ ಇರ್ಬೋದು, ಯಾವುದೇ ಮಾತುಗಳಿರ್ಬೋದು, ಇವತ್ತಿನಿಂದ ನಾನು ನನ್ನ ಆಪ್ತ ಸ್ನೇಹಿತನಾದಂತಹ ಭಗವಂತನ ಹತ್ತಿರ ನಾನು ಎಲ್ಲವನ್ನ ಓಪನ್ ಆಗಿ ಮಾತಾಡ್ತೇನೆ ಅಂತ. और पूरा विश्वास रखिए कि जो आप उसको सुनाएंगे वो बड़े ध्यान से आपकी बात सुनेगा. ಬಹಳಷ್ಟು ವಿಶ್ವಾಸ ಇಟ್ಕೊಂಡು ನಾವು ಆಪ್ತ ಮಿತ್ರನ ಹತ್ರ ಹೇಳಬೇಕು, ಮತ್ತು ಬಹಳಷ್ಟು ಕ್ಷಮೆಯಿಂದ ಸಹನೆಯಿಂದ ನಾವು ಮಾತಾಡೋದ್ರಿಂದ ಪರಮಾತ್ಮ ನಮ್ಮ ಮಾತುಗಳನ್ನು ಕೇಳ್ತಾನೆ. गलती उधर नहीं हो रही, गलती इधर हो रही, मैं सुनाती ही नहीं हूँ. ತಪ್ಪುಗಳ ಮೇಲಿಲ್ಲ, ನನ್ನ ಹತ್ರನೇ ತಪ್ಪಿರೋದು, ಯಾಕೆಂದರೆ ನಾನು ಹೇಗೆ ಹೇಳಬೇಕು ಹಾಗೆ ಹೇಳ್ತಾ ಇಲ್ಲ. मेरा तो द्रौपदी वाला हाल है. ನಮ್ಮದು ಎರಡು ಥರ ದ್ವಂದ್ವದ ಏನಿದೆ ಪರಿಸ್ಥಿತಿ ಇದೆ. कोई भी बात आई, कुछ भी हुआ, बड़ी दीदी बैठे हैं ना, फलाना है ना, अरे मेरा डैड है ना, मेरी माँ है ना, अरे मेरा दोस्त है ना, अरे वो है ना. अगर वो मेरे आसपास भी नहीं है ना, फोन पर शेयर करते हैं, उसको तो हम भूले रहते हैं, उसको नहीं शेयर करते कुछ भी. ನಾವೇನು ಮಾಡ್ತೀವಿ, ಭಗವಂತನನ್ನು ಮರಿತೇವೆ, ವ್ಯಕ್ತಿಗಳನ್ನು ಆಧಾರವಾಗಿ ಇಟ್ಕೊಂಡು ಅವರಿದ್ದಾರಲ್ಲ, ಇವರಿದ್ದಾರಲ್ಲ, ದೊಡ್ಡವರಿದ್ದಾರಲ್ಲ, ಸಣ್ಣವರಿದ್ದಾರಲ್ಲ ಅಂತ ಅವರಿವರ ಬಗ್ಗೆ ಯೋಚನೆ ಮಾಡ್ತೇವೆ. ಹತ್ರ ಯಾರೂ ಇಲ್ಲ ಅಂದ್ರೂ ಫೋನಲ್ಲಿ ಮಾತಾಡ್ತೇವೆ, ಆದರೆ ಯಾರ ಹತ್ರ ಹೇಳಬೇಕು ಅವ್ರ ಹತ್ರ ಹೇಳೋದೇ ಇಲ್ಲ. दो भुजाओं वालों पे विश्वास है, 1000 भुजाधारी वाले पे फेथ नहीं है मेरा. ಎರಡು ಕೈಗಳಿರುವಂಥ ವ್ಯಕ್ತಿಯ ಮೇಲೆ ವಿಶ್ವಾಸ ಇದೆ, ಆದರೆ 1000 ಕೈಗಳಿರುವಂತಹ ಪರಮಾತ್ಮನ ಮೇಲೆ ವಿಶ್ವಾಸನೇ ಇಲ್ಲ. जब द्रौपदी लूट पिटली, अपमानित होली, तब श्री कृष्ण को पुकारा और श्री कृष्ण ने लाज बचाई. ಯಾವಾಗ ದ್ರೌಪದಿ ಭಗವಂತನನ್ನ ಅಂದರೆ ವಸ್ತ್ರಾಪರಣ ಮಾಡಬೇಕಾದ್ರೆ ಏನಾಯಿತು, ಭಗವಂತನನ್ನು ನೆನಪು ಮಾಡಿದ್ಲು, ಕೃಷ್ಣನನ್ನು ನೆನಪು ಮಾಡಿದ್ಲು, ಕೃಷ್ಣನ ಸಹಾಯ ಅವಳಿಗೆ ಸಿಕ್ತು ಅಂತೇಳಿ. और फिर उसको ताना मार रही है, उल्हाना दे रही है, कृष्ण अब आए हो, जब सारा खेल बिगड़ गया. ಅವಾಗ ದ್ರೌಪದಿ ಕೃಷ್ಣನಿಗೆ ಹೇಳ್ತಾಳೆ, ಎಲ್ಲ ಕತೆ ಮುಗಿದ ಮೇಲೆ ಈಗ ನೀನು ಬಂದಿರೋದು ಅಂತೇಳಿ ಕೃಷ್ಣನಿಗೆ ಕೇಳ್ತಾ ಇದ್ಲು. कृष्ण ने कहा, द्रौपदी देर मैंने नहीं, देर तूने की. ದ್ರೌಪದಿ ಕಂಪ್ಲೇಂಟ್ ಮಾಡ್ತಾಳೆ, ಯಾಕೆ ಇಷ್ಟು ಲೇಟಾಗಿ ಬಂದಿ ಅಂತೇಳಿ. ಅವಾಗ ಕೃಷ್ಣ ಹೇಳ್ತಾನೆ, ನಾನಲ್ಲ ಲೇಟ್ ಮಾಡಿದ್ದು ನೀನು ಅಂತೇಳಿ. तुझे तो विश्वास था अपने 5 पतियों पर, ನಿನಗೆ ನಿನ್ನ 5 ಪತಿಯರ ಮೇಲೆ ಏನಿತ್ತು, ವಿಶ್ವಾಸ ಇತ್ತು. फिर तूने विश्वास बनाया राजा पर, ನೀನು ಮತ್ತೆ ವಿಶ್ವಾಸ ಮಾಡಿದಿ ಆ ಹಸ್ತಿನಾಪುರದ ರಾಜನ ಮೇಲೆ, फिर गुरुओं पर, ಮತ್ತೆ ಗುರುಗಳ ಮೇಲೆ ವಿಶ್ವಾಸ ಮಾಡಿದಿ. जब तेरे कोई काम नहीं आया ना, मैं तो बहुत बाद में याद आया तेरे. ಇವ್ರು ಯಾರೋ ನಿನ್ನ ಕೆಲಸಕ್ಕೆ ಬರಲಿಲ್ಲಲ್ವಾ, ಅವಾಗ ನಿನಗೆ ನನ್ನ ನೆನಪು ಬಂತು ಅಂತೇಳಿ. दिल पे हाथ रखो रखो, ಎಲ್ಲರೂ ಹೃದಯದ ಮೇಲೆ ಕೈ ಇಡಿ. क्या मेरी भी यही कंडीशन नहीं है? ನಂದು ಈ ಕಂಡೀಷನ್ ಇದೆಯಾ ಅಂತ ನೋಡ್ಕೊಳ್ಳಿ, ಎಲ್ಲರಿಗೂ ಹೇಳಿ ಆದ್ಮೇಲೆ ಭಗವಂತನ ಕರಿತೀನೋ ಅಂತ. और अपने दिल की आवाज़ सुनो, यस या नो. ಹೃದಯದ ನಿಮ್ಮ ಆ ಮಾತುಗಳನ್ನು ಕೇಳಿ ನನ್ನ ಹೃದಯ ಏನು ಹೇಳ್ತಾ ಇದೆ, ಎಸ್ ಅಥವಾ ನೋ. यस या नो.
ಎಸ್ ಅಂತ ಇದೆಯಾ ನೋ ಅಂತ ಇದೆಯಾ? Yes, 99% yes. 99% ಎಸ್ ಅಂತ ಇದೆ. मेरे साथ हुआ भाई ऐसे. ನನ್ನ ಜೊತೆಗೂ ಈ ಒಂದು ನಡೆದಿದೆ ಈ ರೀತಿ हमको ಕಾರ್ಯ. ना बचपन से ना काले वो सांप होते ना सर बड़ा डर लगता था एकदम. अगर उसका पिक्चर भी देख लेना तो मैं ऐसे हो जाती थी, डर लगता था बहुत. ನನಗೆ ಸಣ್ಣಿಂದನೂ ಸರ್ಪವನ್ನು ನೋಡಿದ್ರೆ ಹಾವನ್ನು ನೋಡಿದ್ರೆ ಭಯ ಆಗ್ತಾ ಇತ್ತು. एक दिन सुबह ही सुबह 10 साढ़े 10 बजे की बात है, हमारे रूम में माउंट आबू में एक नाग देवता पधार गए. ಮೌಂಟ್ ಅಬೋದಲ್ಲಿ ಬೆಳಿಗ್ಗೆ 10 ಗಂಟೆಗೆ ನಮ್ಮ ರೂಮಲ್ಲಿ ನಾಗದೇವತ ಬಂದಿದ್ದ. उसको देख के तो बस मैं बेहोश नहीं हुई, इतना ही था. बेहोश नहीं हुई लेकिन इतनी भयभीत हो गई कि मैं बता नहीं सकती. ಆ ನಾಗ ನೋಡಿ ನಾನು ಬಹಳಷ್ಟು ಭಯಪಟ್ಟೆ, ಆದರೆ ನಾನು ಮೂರ್ಛೆ ತಪ್ಪಿ ಬೀಳಲಿಲ್ಲ ಅಷ್ಟೇ, ಅಷ್ಟು ಭಯ ಆಗಿತ್ತು ಅಂತ. वो दरवाजे पे ना ऐसे बैठा है. ಆ ಬಾಗಿಲ ಮೇಲೆ ಈ ರೀತಿ ಕೂತಿತ್ತು ಹೆಡೆ ಎತ್ತಿ ಅಂತ. मैंने जैसे तैसे करके फ़ोन उठाया, मुझे बाबा बिल्कुल याद नहीं आया. ಅವಾಗ ನಾನು ಫೋನ್ ಮಾಡಲಿಕ್ಕೆ ಫೋನ್ ತಗೊಂಡೆ, ಆಗ ಬಾಬಾ ನೆನಪೇ ಬರಲಿಲ್ಲ ನನಗೆ. मैंने फ़ोन उठा के सूरज भाई को लगाया, ಆ ಫೋನ್ ಮಾಡಿದೆ ನಾನು ಸೂರಜ್ ಬಾಯಿಗೆ, स्विच ऑफ. ಸ್ವಿಚ್ ಆಫ್ ಬಂತು. फिर मैंने रूपेश भाई को लगाया, ಮತ್ತೆ ಇನ್ನೊಬ್ಬ ಬಾಯಿಗೆ ನಾನು ಫೋನ್ ಮಾಡಿದೆ, स्विच ऑफ. ಅಲ್ಲಿಯೂ ಸ್ವಿಚ್ ಆಫ್. वे समाधान कर रहे थे, हम समस्या में फंसे हुए थे. ಅಲ್ಲಿ ಅವರು ಸಮಾಧಾನ ಮಾಡ್ತಿದ್ರು, ನಾವಿಲ್ಲಿ ಸಮಸ್ಯೆಯಲ್ಲಿದ್ವಿ. अब करे क्या? ಈಗ ಇನ್ನೇನು ಮಾಡಲಿ ನಾನು? फिर एक ज्ञान सरोवर के ब्रदर को फोन लगाया, ಜ್ಞಾನ ಸರೋವರದಲ್ಲಿರುವಂಥ ಒಬ್ಬ ಸಹೋದರನಿಗೆ ಫೋನ್ ಮಾಡಿದೆ. घंटी बज बज के थक गई पर फोन नहीं उठाया. नाग देवता आगे बढ़ने लगे. ಬೆಲ್ ಮಾಡಿ ಮಾಡಿ ಸಾಕಾಯ್ತು, ಆದರೂ ಎತ್ತಲಿಲ್ಲ. ಆಗ ನಾಗದೇವತ ಸ್ವಲ್ಪ ಮುಂದೆ ಹೋಗ್ಲಿಕ್ಕೆ ಶುರು ಮಾಡಿದ. जब देखा कि बिल्कुल नजदीक आ गया, हम कूद के बेड पे चढ़ गए. ಹತ್ರ ಹತ್ರ ಬಂದಾಗ ನಾನು ಮಂಚದ ಮೇಲೆ ಹತ್ತಿ ನಿಂತೆ. फोन डाल दिया और दिल से बाबा को याद किया, बाबा ये आपके गले में ही अच्छा लगता है, इसको लेके जाओ प्लीज बाबा, मदद करो बाबा. और मैं आपको बताऊं, इतना मैंने आंख खोली, सांप टर्न हो चुका था दरवाजे से बाहर निकलने के लिए. ಫೋನ್ ಕೆಳಗೆ ಬಿಟ್ಟು ನಾನು ಬಾಬಾ ಅಂತ ನೆನಪು ಮಾಡಿದೆ, ಹೇಗಾದರೂ ಮಾಡಿ ಇದರಿಂದ ಪಾರು ಮಾಡು ಅಂತೇಳಿ. ಆ ಕಣ್ಣು ಮುಚ್ಕೊಂಡು ನಾನು ಬಾಬನ ಹತ್ರ ಬಹಳಷ್ಟು ಪ್ರೀತಿಯಿಂದ ನೆನಪು ಮಾಡಿದೆ. ಕಣ್ಣು ತೆಗೆಯೋದ್ರೊಳಗೆ ಆ ನಾಗ ನನ್ನ ಮುಂದೆನೇ ಹೊರಗಡೆ ಹೋಯ್ತು ಅಂತ. मदद किसने की? ಅಲ್ಲಿ ಯಾರು ನನಗೆ ಸಹಾಯ ಮಾಡಿದ್ದು? जिस पे हमारा भरोसा था वो हमारे काम आए. ಅವಾಗ ನನಗೆ ಯಾರ್ಯಾರ ಬಗ್ಗೆ ನನಗೆ ಭರೋಸೆ ಇತ್ತು ಅವರು ನಮಗೆ ಆ ಸಮಯದಲ್ಲಿ ಹೆಲ್ಪ್ ಮಾಡಿದ್ರಾ? इसलिए अपने माइंड में एक बात सेट कर लेना, आधार सिर्फ ऊपर वाला. ಅದಕ್ಕೆ ನಮ್ಮ ಮನಸ್ಸಿನಲ್ಲಿ ಸದಾ ನಾವು ಸೆಟ್ ಮಾಡ್ಕೋಬೇಕು, ಯಾವ ದೇಹದಾರಿಗಳು ನಮಗೆ ಆಧಾರ ಅಲ್ಲ, ಆಧಾರ ಒಬ್ಬ ಭಗವಂತ ಮಾತ್ರ. एक बल एक भरोसा. ಏಕ ಬಲ ಏಕ ಭರೋಸೆ. ठीक है ना? ಸರಿ ಅಲ್ವಾ? तो कभी कभी क्या होता है, हमारी कोई शुभ इच्छाएं, शुभ संकल्प, जो सेवार्थ है वो भी पूरी नहीं होती तो हमें पॉजिटिव स्ट्रेस आ जाता है. ಯಾವಾಗ ಕೆಲವೊಮ್ಮೆ ನಾವು ಶುಭ ವಿಚಾರದಿಂದ ಒಳ್ಳೆ ಸೇವೆ ಮಾಡಬೇಕು ಅಂತ ತಿಳ್ಕೊಳ್ತೀವಿ, ಆಗ ಪಾಸಿಟಿವ್ ಆಗಿನೂ ನಮಗೇನಾಗ್ತದೆ, ಸ್ಟ್ರೆಸ್ ಆಗ್ತದೆ, ಚಿಂತೆ ಬರ್ತದೆ. आप बस दिल से सौंप दो, वेट एंड वॉच. ನಾವು ಪರಮಾತ್ಮನಿಗೆ ಹೃದಯದಿಂದ ಪರಮಾತ್ಮನಿಗೆ ಅರ್ಪಿಸಬೇಕು, ಮತ್ತೆ ವೇಟ್ ಅಂಡ್ ವಾಚ್. आपके फेवर में होगी 100% मिल जाएगी, फेवर में नहीं होगी कैंसिल हो जाएगी, थोड़ा सा डिले जरूर हो सकता है. ಅಂದರೆ ನಾವು ಭಗವಂತನಿಗೆ ಏನು ಅರ್ಪಿಸಿರ್ತೇವೆ ಅದು ಆಗ್ತದೆ, ಆಗಲಿಲ್ಲ ಸ್ವಲ್ಪ ಡಿಲೇ ಆದರೂ ಸಹ ಒಳ್ಳೆಯದೇ ಆಗ್ತದೆ ಅಂತೇಳಿ ನಾವು ಪಾಸಿಟಿವ್ ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು. जैसे देखिए किसी बच्चे को आइसक्रीम खाने का शौक है, वीकेंड में आप उसको बड़े प्यार से उसकी फेवरेट आइसक्रीम खिलाते हो. ಹೇಗೆ ಮಕ್ಕಳಿಗೆ ನಮಗೆ ಐಸ್ ಕ್ರೀಮ್ ತಿನ್ನಬೇಕು ಅಂದಾಗ ಏನು ಮಾಡ್ತೀವಿ, ವೀಕೆಂಡಲ್ಲಿ ಮಕ್ಕಳನ್ನು ನಾವು ಕರ್ಕೊಂಡೋಗಿ ಐಸ್ ಕ್ರೀಮ್ ಕೊಡಿಸ್ತೇವೆ. आज उस बच्चे को बहुत जुकाम है, खांसी है, नाक बह रही है, गला बिल्कुल चौक हो गया है और वो वीकेंड है, आइसक्रीम मांग रहे हैं आपसे. ಆ ಮಗುವಿಗೆ ನೆಗಡಿ, ಕೆಮ್ಮು, ಜ್ವರ ಬಂದಿದೆ, ವೀಕೆಂಡ್ ಆಗಿದೆ, ಐಸ್ ಕ್ರೀಮ್ ಬೇಕು ಅಂತ ಹೇಳ್ತಾ ಇದೆ. बच्चा नादान है, ना समझ है, उसे नहीं पता कि आइसक्रीम खाने के बैड इफेक्ट क्या हो सकते हैं. ಆ ಮಗುವಿಗೆ ಗೊತ್ತಿಲ್ಲ ನಾನು ಐಸ್ ಕ್ರೀಮ್ ತಿನ್ನೋದ್ರಿಂದ ಏನಾಗ್ತದೆ ಅಂತೇಳಿ, ಮುಗ್ಧ ಮಗು. अब बहुत सारे माता पिता बैठे हैं पीछे, अब आप बताइए ऐसी कंडीशन में क्या आप बच्चे को आइसक्रीम देंगे? ಹಿಂದೆ ಬಹಳಷ್ಟು ಮಾತಾಪಿತಾ ಕೂತಿದ್ದೀರಿ, ನಿಮ್ಮ ಮಕ್ಕಳಿಗೆ ಇಂಥ ಮೂಮೆಂಟಲ್ಲಿ ಐಸ್ ಕ್ರೀಮ್ ಕೊಡಿಸ್ತೀರಾ ನೀವು? ಕೈ ಎತ್ತಿ ಕೊಡಿಸ್ತೀರೋ ಇಲ್ಲೋ? नहीं. ಇಲ್ಲ ಅಂದ್ರೆ ಇಲ್ಲ ಅಂತೇಳಿ ಕೊಡಿಸ್ತೀರೋ? क्यों? जेब में पैसा नहीं, कानों में सुनाई नहीं आ रहा. ಯಾಕೆ ಕೊಡಿಸೋದಿಲ್ಲ?
रीजन ಯಾಕೆ ಕೊಡಿಸೋದಿಲ್ಲ ಅಂತ ಜೋರಾಗಿ ಹೇಳಿ ಹಿಂದೆಯಿಂದ. आप माता पिता को पता है कि मेरे बच्चे के लिए ये चीज गलत हो सकती है, तो उस माता पिता को नहीं पता कि अगर मैंने अभी तथास्तु कर दिया तो इसके लिए गलत हो सकता है. ನೋಡಿ, ನಮ್ಮ ಮಕ್ಕಳಿಗೆ ನೆಗಡಿ ಕೆಮ್ಮು ಇದ್ದಾಗ ಐಸ್ ಕ್ರೀಮ್ ಕೊಡಿಸಿದ್ರೆ ಮಗುವಿನ ಆರೋಗ್ಯ ಹಾಳಾಗ್ತದೆ ಅಂತ ನಮಗೆ ಗೊತ್ತಿದೆ. ಅಂಥದ್ದು ನಮ್ಮೆಲ್ಲರ ವಿಶ್ವದ ಮಾತಾಪಿತಾ ಆದಂಥ ಪರಮಾತ್ಮನಿಗೆ ಗೊತ್ತಿಲ್ವಾ? तो बाबा ये नहीं कह रहा कि नहीं कैंसिल, ये नहीं बोल रहा है. ಅದಕ್ಕೋಸ್ಕರ ನಮ್ಮ ವಿಚಾರಗಳಲ್ಲಿ, ನಮ್ಮ ಶುಭ ಭಾವನೆಯಲ್ಲಿ, ನಮ್ಮ ಸೇವೆಯಲ್ಲಿ ಏನಾದರೂ ಸಫಲತೆ ಸಿಗಲಿಲ್ಲ ಅಂತಂದರೆ ಬೇಜಾರು ಮಾಡ್ಕೋಬೇಡಿ. ಯಾಕೆಂದರೆ ಪರಮಾತ್ಮನಿಗೆ ಗೊತ್ತು ಯಾವ ಟೈಮಲ್ಲಿ ಏನು ಕೊಡಬೇಕು ಅಂತೇಳಿ. बाबा कह रहा है धीरज धर, धीरज धर. ಅದಕ್ಕೋಸ್ಕರ ಬಾಬಾ ಹೇಳ್ತಾ ಇದ್ದಾರೆ, ಧೈರ್ಯ ಇಟ್ಕೋ, ಧೈರ್ಯ ಇಟ್ಕೋ ಅಂತೇಳಿ. तू थोड़ा सा पेशेंस रख, सही वक्त आने दे, एक के बदले ಐಸ್ ಕ್ರೀಮ್ 2 मिलेगी. ಅದಕ್ಕೋಸ್ಕರ ಭಗವಂತ ಏನು ಹೇಳ್ತಾರೆ, ಸ್ವಲ್ಪ ಧೈರ್ಯ ಇಟ್ಕೋ, ಸಮಯ ಬಂದಾಗ ಒಂದ್ರ ಬದಲು ನಿನಗೆ 2 ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ. आप बच्चे के आइसक्रीम खाने को डिले कर रहे हो कि कैंसिल कर रहे हो? ಆಗ ನೀವು ಮಕ್ಕಳಿಗೆ ಅಂಥ ಸಮಯದಲ್ಲಿ ಐಸ್ ಕ್ರೀಮ್ ಕೊಡಿಸ್ತೀರೋ ಸ್ವಲ್ಪ ಡಿಲೇ ಮಾಡ್ತೀರೋ? डिले डिले ಡಿಲೇ ಮಾಡ್ತೀರಿ. तो डिले हो रही है, बस कैंसिल नहीं हो रही. ಕ್ಯಾನ್ಸಿಲ್ ಆಗಿಲ್ಲ, ಅಲ್ಲಿ ಡಿಲೇ ಆಯಿತು. ಆರಾಮಾದ್ಮೇಲೆ ಕೊಡಿಸ್ತೀವಿ ಅಂತ ಮಕ್ಕಳಿಗೆ ಸಮಾಧಾನ ಮಾಡ್ತೇವೆ. तो आज अपनी डायरी में मोटे मोटे अक्षरों में स्केच पेन में एक महामंत्र जो मेंटल सपोर्ट करेगा लिख के रख लेना. ಇವತ್ತಿನ ದಿನ ನಿಮ್ಮ ಡೈರಿ ಪೆನ್ನಲ್ಲಿ ಮೆಂಟಲ್ ಸಪೋರ್ಟಿಗಿರುವಂಥ ಒಂದು ವಿಶೇಷ ಮಾತುಗಳನ್ನು ಬರೆದಿಟ್ಕೊಳ್ಳಿ. मेरी विजय डिले हो सकती है, कैंसिल हरगिज नहीं. ನನ್ನ ವಿಜಯ ಡಿಲೇ ಆಗಬಹುದೇ ಹೊರತು ಕ್ಯಾನ್ಸಿಲ್ ಆಗಲಿಕ್ಕೆ ಸಾಧ್ಯವಿಲ್ಲ ಎನ್ನುವ ಮಾತನ್ನು ಡೈರಿಯಲ್ಲಿ ಬರೆದಿಟ್ಕೊಳ್ಳಿ. मेरी विजय सुनिश्चित है. ನನ್ನ ವಿಜಯ ಸುನಿಶ್ಚಿತವಾಗಿದೆ. मेरी सात्मा पे भगवान का विजयी भव का स्टैंप लगा है. मेरी विजय को कोई कैंसिल नहीं कर सकता. ನನ್ನ ಆತ್ಮನಿಗೆ ಪರಮಾತ್ಮನ ವಿಜಯೀ ಭವದ ಸ್ಟ್ಯಾಂಪ್ ಗುದ್ದಲಾಗಿದೆ. ಅದಕ್ಕೋಸ್ಕರ ನನ್ನ ವಿಜಯ ಸುನಿಶ್ಚಿತ, ಕ್ಯಾನ್ಸಲ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. अपना माइंड सेट बना लो, मैं विजयी रत्न हूँ. स्वीकार कर लो इस बात को. ನಾವು ಮೈಂಡ್ ಸೆಟ್ ಮಾಡ್ಕೋಬೇಕಾಗಿದೆ, ನಾನು ವಿಜಯೀ ರತ್ನ ಆಗಿದ್ದೇನೆ ಅಂತೇಳಿ. ಇದನ್ನು ನಾವು ಮೊದಲು ಸ್ವೀಕಾರ ಮಾಡ್ಕೋಬೇಕಾಗಿದೆ. मेरी विजय सुनिश्चित है, मेरी विजय होकर रहेगी. ನನ್ನ ವಿಜಯ ಸುನಿಶ್ಚಿತವಾಗಿದೆ, ನಾನು ವಿಜಯೀ ಆಗೇ ಆಗ್ತೀನಿ. ठीक है, ಸರಿ ಅಲ್ವಾ? अमृत वेले उठ करके कम से कम 7 टाइम्स अपने सब कॉन्शियस माइंड पर लेकर जाना, मैं कल्प कल्प की विजयी आत्मा हूँ, मैं जन्म जन्म विजयी हुई हूँ, मैं विजयी रत्न हूँ, मेरी विजय सुनिश्चित है. ಅಮೃತ ವೇಳೆಯಲ್ಲಿ 7 ಸಲ ನಾವು ನಾನು ವಿಜಯಿ, ನನ್ನ ವಿಜಯ ಸುನಿಶ್ಚಿತ ಎನ್ನುವಂಥದ್ದನ್ನು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇಳಿಸ್ಕೋಬೇಕಾಗಿದೆ. ನಾನು ವಿಜಯಿ ಆತ್ಮ ಆಗಿದ್ದೇನೆ, ನಾನು ವಿಜಯಿ ರತ್ನ ಆಗಿದ್ದೇನೆ, ನನಗೆ ಬಾಬಾ ವಿಜಯಿ ಭವ ಎನ್ನುವಂಥ ವರದಾನ ಕೊಟ್ಟಿದ್ದಾರೆ ಎನ್ನುವಂತಹ ಈ ಒಂದು ವಿಚಾರವನ್ನು ನಾವು ಪಕ್ಕಾ ಮಾಡ್ಕೊಂಡು ಹೋಗಬೇಕಾಗಿದೆ. लेकिन जब आप ये सोचो, जब ये स्वमान का अभ्यास करो, तो आपको रिवर्स ध्वनि सुनाई पड़नी चाहिए कि पूरा यूनिवर्स, चांद, तारे, ग्रह, नक्षत्र, सबसे आवाज आ रही है विजयी भव, विजयी भव, विजयी भव. ಯಾವಾಗ ನೀವು ಈ ಒಂದು ನಾನು ಸುನಿಶ್ಚಿತ, ವಿಜಯ ನಂದು ಸುನಿಶ್ಚಿತ ಎನ್ನುವಂತಹ ಅನುಭವ ಮಾಡ್ತೀರಿ, ಇದನ್ನು ಸ್ವಮಾನವನ್ನು ನೀವು ಪ್ರಾಕ್ಟೀಸ್ ಮಾಡ್ತೀರಿ, ಆಗ ಸೂರ್ಯ, ಚಂದ್ರ, ತಾರ, ನಕ್ಷತ್ರಗಳಿಂದ, ಯೂನಿವರ್ಸಿಂದ ಅಥವಾ ಈ ಪ್ರಪಂಚದ ಮೂಲೆ ಮೂಲೆಯಿಂದ ನೀನು ನಿನ್ನ ವಿಜಯ ಸುನಿಶ್ಚಿತ, ನಿನ್ನ ವಿಜಯ ಸುನಿಶ್ಚಿತ ಎನ್ನುವಂತಹ ಪ್ರತಿಧ್ವನಿ ಕೇಳಿಸ್ತದೆ ಅಂತ. क्योंकि पूरे यूनिवर्स को पता है कि तिलक खुद शिव ने दिया है. ಯೂನಿವರ್ಸನ್ನು ನಾವು ಯೂನಿವರ್ಸಿಂದ ವರ ತೆಗೆದುಕೊಳ್ಳುವಂಥದ್ದನ್ನು ಸ್ವಯಂ ಪರಮಾತ್ಮನೇ ನಮಗೆ ವರ ಕೊಟ್ಟಿದ್ದಾರೆ. तो अपनी स्मृति को जागृत कीजिए. जितना आप इस स्मृति को जागृत करेंगे, उतनी आपके पास समर्थी बढ़ेगी, सामर्थ्य आएगी. ಸ್ಮೃತಿಯನ್ನು ಜಾಗೃತ ಮಾಡೋದ್ರಿಂದ ಸಾಮರ್ಥ್ಯ ತನ್ನೇ ತಾನಾಗಿ ನಮಗೆ ಬರ್ತದೆ, ಸಾಮರ್ಥ್ಯ ಶಕ್ತಿ ತನ್ನೇ ತಾನಾಗಿ ಬರ್ತದೆ. ठीक है ना? अब लास्ट में मैं कहना चाहूंगी कि आज से आप वही सोचिए जो आपको चाहिए,
वो सोचना बिल्कुल बंद कर दो जो नहीं चाहिए। ಇವತ್ತಿನಿಂದ ನಾವು ಇದನ್ನೇ ಯೋಚನೆ ಮಾಡಬೇಕು, ಇಂದಿನಿಂದ ನನಗೇನು ಬೇಕಾಗಿದೆ, ಯಾವುದು ಬೇಡ ಅದ್ರ ಬಗ್ಗೆ ಯೋಚನೆನೇ ಮಾಡಬೇಡಿ, ನನಗೆ ಬೇಕಾಗಿದ್ದರ ಬಗ್ಗೆ ಮಾತ್ರ ಯೋಚನೆ ಮಾಡಿ. अब बताइए क्या चाहिए आपको? ಈಗ ನಿಮಗೇನು ಬೇಕು ಅನ್ನೋದನ್ನು ನೀವು ಯೋಚನೆ ಮಾಡಿ. ಟೆನ್ಷನ್ ಬೇಕು, ದುಃಖ ಬೇಕು, बीमारी, ಅನಾರೋಗ್ಯ रोग ಬೇಕು, शौक, ಅಥವಾ ಏನಾದರೂ ಶತ್ರುಗಳು ಬೇಕು चाहिए? फिर से दिल पे हाथ रखो दिल पे हाथ फिर से, ಮತ್ತು ನಿಮ್ಮ ಹೃದಯದಲ್ಲಿ ಕೈ ಇಟ್ಕೊಳ್ಳಿ. आंख बंद करिए आंख बंद और पूछिए, ಕಣ್ಮುಚ್ಚಿ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ. पूरा दिन मैं क्या सोचती हूँ? ಪೂರ್ಣ ದಿನ ನಾನು ಏನು ಯೋಚನೆ ಮಾಡ್ತೇನೆ? फोन पर क्या बातें करती हूँ? ಫೋನ್ನಲ್ಲಿ ನಾನು ಏನು ಮಾತಾಡ್ತೇನೆ? क्या मैं बोलती हूँ? ನಾನೇನು ಹೇಳ್ತೇನೆ? क्या मैं सुनती हूँ? ನಾನೇನು ಕೇಳ್ತೇನೆ? क्या उसमें मैं सुख के बारे में बात करती हूँ? ನಾನು ಸುಖದ ಬಗ್ಗೆ ಮಾತಾಡ್ತಾ ಇದ್ದೀನೋ? सफलता के बारे में बात करती हूँ? ಸಫಲತೆಯ ಬಗ್ಗೆ ಮಾತಾಡ್ತಾ ಇದ್ದೀನಾ? निरोगी काया के बारे में बात करती हूँ? ನಿರೋಗಿ ಕಾಯದ ಬಗ್ಗೆ ಮಾತಾಡ್ತಾ ಇದ್ದೀನಾ? आंसर आएगा नो. ಆನ್ಸರ್ ಬರ್ತದೆ ನೋ. सुनो आवाज. ಇವತ್ತು ನೀವು ಕೇಳಿ. और मेरे साथ क्या हो रहा है? ಈಗ ನನ್ನ ಜೊತೆಗೆ ನನ್ನ ಜೊತೆಯಲ್ಲಿ ಏನೇ ನಡೀತಾ ಇದೆ ಅನ್ನೋದನ್ನ ಕೇಳಿ. जो मैं सोच रही हूँ, बोल रही हूँ, सुन रही हूँ, जिस पे मेरा फोकस है, वही मेरे जीवन में हो रहा है. ಇನ್ನು ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ, ಏನು ಮಾತಾಡ್ತಾ ಇದ್ದೀನಿ, ಏನು ಕೇಳ್ತಾ ಇದ್ದೀನಿ, ಅದೇ ನನ್ನ ಜೊತೆಗೆ ನಡೀತಾ ಇದೆ. अब देखिए, कोई माता को मान लीजिए कोई बीमारी हो गई. ಒಂದು ಉದಾಹರಣೆಗೆ ಒಂದು ಮಾತೆಗೆ ಏನಾದರೂ ಅನಾರೋಗ್ಯ ಆಯಿತು ಅಂತ ತಿಳ್ಕೊಳ್ಳಿ. उसका कोई ऑपरेशन होना है, माता का कोई ऑपरेशन होना है. ಏನೋ ಒಂದು ಆಪರೇಷನ್ ಆಗೋದಿದೆ ಅಂತ ತಿಳ್ಕೊಳ್ಳಿ. ऑपरेशन होने में 15 डेज है. ಇನ್ನು 15 ದಿನ ಆಪರೇಷನ್ ಆಗ್ಲಿಕ್ಕೆ 15 ದಿನ ಅಂತಿದೆ ಅಂತ ತಿಳ್ಕೊಳ್ಳಿ. 15 डेज में 500 लोगों को बता देगी कि मेरा ऑपरेशन होना है, मैं बहुत बीमार हूँ, मैं बहुत दुखी हूँ. 15 ದಿನದಲ್ಲಿ ಒಂದು 500 ಜನ ಕೇಳಿರ್ತಾರೆ, ನಂದ ಇನ್ನು 15 ದಿನದಲ್ಲಿ ಆಪರೇಷನ್ ಆಗೋದಿದೆ ಅಂತ. कभी कभी क्या करते हैं हम, जाने अनजाने में ना कुछ ऐसी गलतियां कर बैठते जो हमें नहीं चाहिए. ನಾವು ಕೆಲವೊಮ್ಮೆ ಗೊತ್ತಿಲ್ಲದೇನೆ ತಪ್ಪುಗಳನ್ನು ಮಾಡಿಬಿಡ್ತೇವೆ, ನಮಗದು ಅವಶ್ಯಕತೆನೇ ಇಲ್ಲ. अभी एक माता एक बेटा माँ की बहुत केयर करता है. बेटे की मैरिज हो गई, बहू घर में आ गई. ಈಗ ಮಗಳದ ಮದುವೆ ಆಯಿತು, ಸೊಸೆ ಮನೆಗೆ ಬಂದ್ಲು. अब बेटे का थोड़ा अटेंशन वाइफ की तरफ गया. ಆವಾಗ ಮಗನ ಅಟೆನ್ಷನ್, ತಾಯಿ ಹತ್ರ ಇರೋ ಅಟೆನ್ಷನ್ ಸ್ವಲ್ಪ ಕಡಿಮೆ ಆಯಿತು. माँ के पेट में दर्द हो गया. ಮತ್ತೇನಾಯಿತು, ಹೊಟ್ಟೆಯಲ್ಲಿ ನೋವು ಬಂತು. उसको एक बड़ी जबरदस्त बीमारी लगी. खाने के बाद भूख नहीं लगती, सोने के बाद नींद नहीं आती. ಅವರಿಗೊಂದು ಅನಾರೋಗ್ಯ ಏನು, ಊಟ ಆದ್ರೂ ಖಾನೆಗೆ ಬಾದ್ ಭೂಕ್ ನೈ ಲಗ್ತಿ, ಅಂದ್ರೆ ಊಟ ಆದಮೇಲೆ ಹಸಿವಿಲ್ಲ, ಮಲಗಿದ್ರೆ ನಿದ್ದೆ ಇಲ್ಲ. है. अब बेटे ने पूछा, माँ कैसी हो? बस क्या बताऊं, इतना गंदा मनहूस मुंह की दिन खराब हो जाए. ಅಂದ್ರೆ ಏನಾಯ್ತು ಅಂತ ಕೇಳಿದ್ರೆ ಅವ್ರೇನು ಹೇಳಿದ್ರು, टोटल ही नेगेटिविटी, दुख की एनर्जी. बेटा मैं बता नहीं सकती, बस मैं क्या बताऊं, जबकि वो बिल्कुल ठीक है, ओके, परफेक्ट, ಒಳಗಡೆ ಪರ್ಫೆಕ್ಟ್ ಇದ್ದಾರೆ, ಆದರೆ ಮಗನ ಅಟೆನ್ಷನ್ ಕಡಿಮೆ ಆಗಿದ್ದಕ್ಕೆ ಹೊಟ್ಟೆ ನೋವು ಬಂತು, ಅದನ್ನ ಹೆಂಗೆ ಹೇಳೋದು, ನನಗೆ ಆರಾಮಿಲ್ಲ ಅಂತೇಳಿ ತಾಯಿ ಮಗನ ಮುಂದೆ ನೆಗೆಟಿವ್ ಆಗಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ದು. पर बेटे की सिंपैथी लेनी है. ಮಗನ ಸಿಂಪತಿ ತಗೋಬೇಕಾಗಿತ್ತು. 3-4 दिन उसने बोला मेरा पेट, मेरी नींद, और 5वें दिन यूनिवर्स ने कहा तथास्तु. ಅಂದರೆ 3-4 ದಿನ ಇದೇ ಹೇಳೋದಕ್ಕೋಸ್ಕರ ಅದೇ ಮಾತುಗಳೇ ರಿಪೀಟ್ ಆಗಿ ಯೂನಿವರ್ಸಿಂದ ಏನಾಯಿತು, ತಥಾಸ್ತು ಅನ್ನುವಂಥ ವರ ಸಿಕ್ತು ಅವರಿಗೆ, ಅದೇ ಮಾತುಗಳು. तो मेरे कहने का मतलब है, आज जो नहीं चाहिए और माइंड सेट बन चुका है. ನಮಗೇನು ಬೇಡ ಆಗಿದೆ ಅದು ನಮ್ಮದು ಮೈಂಡ್ ಸೆಟ್ ಆಗಿಬಿಟ್ಟಿದೆ. मैं बहुत दुखी हूँ, मैं बहुत परेशान हूँ, मेरे जीवन में बहुत विघ्न है, मैं रोगी हूँ, मैं टेंशन में हूँ, मुझे नींद नहीं आती, मुझे भूख नहीं लगती, सोचना भी, बोलना भी, फ़ोन पे बताना भी. अगर ऐसा माइंड सेट बन चुका है तो ये बहुत हार्मफुल है. इस माइंड सेट को आज चेंज कर दीजिए.
ಅಂದರೆ ನಮ್ಮ ಮೈಂಡ್ ಸೆಟ್ಟನ್ನು ನಾವು ಏನು ಮಾಡಬೇಕಾಗಿದೆ, ಚೇಂಜ್ ಮಾಡಬೇಕಾಗಿದೆ. ನನಗೆ ಹೊಟ್ಟೆ ಹಸಿವಾಗ್ತಾ ಇಲ್ಲ, ನನಗೆ ಆ ರೋಗ ಇದೆ, ನನಗೆ ಅದು ಇದೆ, ನನಗಿದು ಇದೆ ಅಂತೇಳಿ ನೆಗೆಟಿವ್ ಆಗಿ ನಾವು ಏನು ಮಾತಾಡ್ತೇವೆ ಆ ಮೈಂಡ್ ಸೆಟ್ಟನ್ನು ಹಿಂದೆ ನಾವು ಚೇಂಜ್ ಮಾಡ್ಕೋಬೇಕಾಗಿದೆ. अगर मान लीजिए कभी कभी ऐसा भी होता है, नो डाउट है प्रॉब्लम्स, ಕೆಲವೊಮ್ಮೆ समस्या ನಡೀತದೆ, है, बीमारी ಸಮಸ್ಯೆಗಳಿರ್ಬೋದು. है, रिलेशन में प्रॉब्लम्स हैं, लेकिन प्रसाद की तरह अपनी प्रॉब्लम्स हर एक को मत बांटिए. ಅಂದರೆ ಪ್ರತಿಯೊಬ್ಬರಲ್ಲೂ ಸಮಸ್ಯೆಗಳಿದೆ, ಪ್ರಶ್ನೆಗಳಿರ್ತದೆ. ಅದಕ್ಕೋಸ್ಕರ ಪ್ರಸಾದದ ಹಾಗೆ ಎಲ್ಲರ ಮುಂದೆ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೇಬಾರ್ದು. जितना हम चिंतन करेंगे, सोचेंगे, बोलेंगे, उतना वो बढ़ती चली जाएगी, उसकी एनर्जी बढ़ती चली जाएगी. ಎಷ್ಟು ಜನಗಳ ಹತ್ರ ನಾವು ಹೇಳ್ತಾ ಹೋಗ್ತೇವೆ ಆ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗೋದಿಲ್ಲ. आप अपनी प्रॉब्लम्स प्रॉपर व्यक्ति को पॉजिटिव वे में बताइए. ಆ ಯಾವ ವ್ಯಕ್ತಿಗೆ ನಮಗೆ ಎಲ್ಲಿಂದ ನಮಗೆ ಉತ್ತರ ಸಿಗ್ತದೆ ಅಲ್ಲಿ ನಾವು ಆ ಒಂದು ಪ್ರಶ್ನೆಗಳನ್ನು ಹೇಳ್ಕೋಬೇಕಾಗಿದೆ. अब इसका मतलब ये नहीं कि सच में पेट में दर्द है और बहन जी ने कहा कि नेगेटिव नहीं बोलना, मेरे को पेट में बहुत दर्द है, नहीं जी मैं तो ठीक हूँ, ऐसा भी नहीं है. ಅಂದರೆ ನಿಜವಾಗ್ಲೂ ಹೊಟ್ಟೆ ನೋವಿತ್ತು ಅಂತಂದರೆ ಅಯ್ಯೋ ಇದ್ರೂ ಇಲ್ಲ ಅಂತ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಿದೆ ಅದು ಸತ್ಯವನ್ನು ಹೇಳ್ಕೊಳ್ಳಿ. जो व्यक्ति सच में आपको मदद कर सकता है उसके पास जाइए, होपफुल्ली बात कीजिए, होपलेस होकर नहीं. ಯಾವ ವ್ಯಕ್ತಿ ಹತ್ರ ನಾವು ಹೇಳಬೇಕು ಅಂದರೆ ಯಾರಿಂದ ನಮಗೆ ಸಹಯೋಗ ಸಿಗ್ತದೆ ಅವ್ರ ಹತ್ರ ಹೋಗಿ ಹೇಳ್ಕೊಳ್ಳಿ, ನಿಶ್ಚಯದಿಂದ ಹೇಳ್ಕೊಳ್ಳಿ, ನಿಶ್ಚಯ ಇಲ್ಲದೆ ಹೇಳಕ್ಕೆ ಹೋಗಬೇಡಿ ಅಂತ. आज एक बात, एक सीक्रेट याद रखना, जब मैं अपनी बात खत्म करूं तो होपफुल्ली करूं, क्योंकि लास्ट मेरे शब्दों की, मेरे भाव की एनर्जी ये पूरा यूनिवर्स रिसीव करेगा. ಅಂದರೆ ನಾನು ನಿಶ್ಚಯಾತ್ಮಕವಾಗಿ ಮಾತಾಡಬೇಕೇ ಹೊರತು, ಯಾಕೆಂದರೆ ಪೂರ್ಣ ಯೂನಿವರ್ಸ್ ನನ್ನ ಮಾತುಗಳನ್ನು ರಿಟರ್ನ್ ನನಗೆ ಕೊಡುತ್ತದೆ. ಅದಕ್ಕೋಸ್ಕರ ನಿಶ್ಚಯಾತ್ಮಕವಾಗಿ ನಾನು ಮಾತಾಡಬೇಕು ಅನ್ನೋದನ್ನು ನಾವು ಪಕ್ಕಾ और ಮಾಡ್ಕೋಬೇಕಾಗಿದೆ. फिर ये प्रकृति यूनिवर्स जो एनर्जी इसने मेरी ली है बहुगुणा रूप में मुझे रिटर्न करेगा. ನನ್ನಿಂದ ಈ ಯೂನಿವರ್ಸ್ ಏನು ಎನರ್ಜಿ ತೆಗೆದುಕೊಳ್ತದೆ ಅದೇ ನನಗೆ ವಾಪಸ್ ಕೊಡ್ತದೆ. ಅದಕ್ಕೆ ಹೋಪ್ಫುಲ್ ಆಗಿ ನಾವು ಮಾತಾಡಬೇಕಾಗಿದೆ. और फिर मेरे साथ वही होगा जो मेरा माइंड सेट है. ನನ್ನ ಮೈಂಡ್ ಸೆಟ್ ಏನಿದೆ ಅದೇ ರೀತಿಯೇ ನನ್ನ ಜೊತೆಗೆ ನಡೀತದೆ. अगर मैं बार बार बोलती हाय मैं बीमार, हाय मैं बीमार, हाय मैं बीमार, तो बीमारी बढ़ती चली जाएगी. दुनिया का कोई भी सर्जन आपको ठीक नहीं कर पाएगा. ಅಯ್ಯೋ ನಾನು ರೋಗ ಇದೆ ರೋಗ ಇದೆ ರೋಗ ಇದೆ ಅಂತ 20 ಸಲ ನಾನೇ ಮಾತಾಡೋದ್ರಿಂದ ಅಥವಾ ಮತ್ತೊಬ್ಬರಿಗೆ ಹೇಳೋದ್ರಿಂದ ಅದೇ ನನಗೆ ರಿಟರ್ನ್ ಆಗಿ ಸಿಗ್ತದೆ. ಯಾವ ಸರ್ಜನಿಂದ ಯಾವ ಮೆಡಿಸಿನ್ ತಗೊಂಡ್ರೂ ಕ್ಯೂರ್ ಆಗೋದಿಲ್ಲ. इसीलिए बात करने का ढंग ऐसा होना चाहिए. हाँ मेरे पेट में थोड़ा दर्द आया है, थोड़ा पेन है, परंतु आप हो ना, अब मुझे गिलास पानी दे दीजिए और मुझे उस डॉक्टर को दिखा दो, वो डॉक्टर बहुत अच्छा है, मैं 100% ठीक हो जाऊंगी. ಈ ರೀತಿ ಮಾತಾಡುವಂಥ ಭಾವನೆಯೂ ಈಗಿರಬೇಕಾಗಿದೆ. ಹಾಂ ನನಗೆ ಸ್ವಲ್ಪ ಅನಾರೋಗ್ಯ ಇದೆ, ಇಂಥ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಒಂದು ಗ್ಲಾಸ್ ನೀರು ಕುಡಿಸ್ರಿ, ಸರಿ ಆಗ್ತದೆ, ಆ ಡಾಕ್ಟರ್ ಒಳ್ಳೆಯವರಿದ್ದಾರೆ ಎನ್ನುವಂಥ ಪಾಸಿಟಿವ್ ಆಗಿಯೇ ನಾವು ಯೋಚನೆ ಮಾಡಬೇಕು, ಮಾತಾಡಬೇಕು ಅಂತೇಳಿ. बताइए मेरी होप, मेरी बात में निराशा है कि आशा है? ನನ್ನ ಮಾತಲ್ಲಿ ಆಶೆ ಇದೆಯೋ ನಿರಾಶೆ ಇದೆಯೋ? क्या फील हुआ? ಏನು ಫೀಲ್ ಆಯಿತು? आशा निराशा, ಆಶಾನ ನಿರಾಶನ? होपलेस केस या होपफुल्ली? ಹೋಪ್ಲೆಸ್ ಕೇಸು ಅಥವಾ ಹೋಪ್ಫುಲ್ ಆಯಿತು? समस्या कितनी भी बड़ी हो, जो कोई आपके गुड फ्रेंड्स हैं उनसे आप शेयर कीजिए, ऐसी प्रॉब्लम आई है, ये बात है, पर मुझे पूरा विश्वास है आपके साथ से, भगवान के आशीर्वाद से मैं इस प्रॉब्लम को ठीक कर लूँगा. ಅಂದರೆ ಹೋಪ್ಫುಲ್ ಆಗಿ ನಮಗೆ ಯಾರು ಅತೀ ಹತ್ತಿರದವರಿದ್ದಾರೆ ಅವರ ಹತ್ರ ಮಾತಾಡಿ, ಭಗವಂತ ಇದ್ದಾನೆ, ಅವರಿಗೆ ಧೈರ್ಯವನ್ನು ಕೊಡ್ತಾರೆ ಮತ್ತು ಅವರು ಸಹ ಏನಾಗ್ತಾರೆ, ನಿಶ್ಚಯವಾಗಿರ್ತಾರೆ, ನಿಶ್ಚಿಂತವಾಗಿರ್ತಾರೆ. लेकिन मैं क्या करती हूँ? ಆದರೆ हाय हाय हाय. और बाबा ने क्या कहा? अगर तुम्हारी नेचर हाय हाय की हो गई तो तुम्हारे जीवन में हाय हाय रहेगी. ಹಾಯ್ ಹಾಯ್ ಅಂತೇಳಿ ಹೇಳಬಾರ್ದು. ಯಾಕೆಂದರೆ ಬಾಬಾ ಹೇಳ್ತಾರೆ, ನೀವು ಏನು ಯೋಚನೆ ಮಾಡ್ತೀರಿ, ಏನು ಹೇಳ್ತೀರಿ ಅದೇ ನಿಮ್ಮ ಜೀವನದಲ್ಲಿ ಬಂದುಬಿಡ್ತದೆ. इसीलिए क्या करेंगे आज से? ಅದಕ್ಕೋಸ್ಕರ ಇವತ್ತಿನಿಂದ ಏನು ಮಾಡ್ತೀರಿ? अमृत वेले ना अपनी इस खोपड़ी को ना ट्रांसपेरेंट गुब्बारे की तरह देखिए. ಆ ಅಮೃತ ವೇಳೆಯಲ್ಲಿ ನಮ್ಮ ತಲೆ ಅಥವಾ ನಮ್ಮ ಒಂದು ಬುರುಡೆಯನ್ನು ಟ್ರಾನ್ಸ್ಪರೆಂಟ್ ಬಲೂನ್ ಹಾಗೆ ನೋಡಬೇಕಾಗಿದೆ. और इसमें 2 ब्रेन देखिए, लेफ्ट एंड राइट. ಅದರಲ್ಲಿ ಲೆಫ್ಟ್ ಮತ್ತು ರೈಟ್ ಬ್ರೈನನ್ನು ನೋಡಿ. लाखों वेन्स देखिए जो नैरोज से जुड़ी हुई है. ಅನೇಕ ನೇರಗಳಿಂದ ಏನು ನರ ಸಿಸ್ಟಮ್ಗಳಿಂದ ನರಗಳಿಂದ ತುಂಬಿದೆ.
और फिर शिव बाबा का हाथ यहाँ रखवाइए। ಆ ಶಿವಬಾಬನ ಏನು ಆಶೀರ್ವಾದದ ಹಸ್ತ ನನ್ನ ತಲೆ ಮೇಲಿದೆ ಅಂತ ವಿಜುವಲೈಸ್ ಮಾಡಿ और फील कीजिए उससे तेजस्वी डिवाइन प्रकाश मेरे पूरे दोनों ब्रेन में फैल गया है। ಭಗವಂತನ ಕೈಗಳಿಂದ ಅನೇಕ ಕಿರಣಗಳು ನನ್ನ ಎರಡೂ ಬ್ರೇನುಗಳ ಮೇಲೆ ಬೀಳ್ತಾ ಇರುವಂತಹ ಅನುಭವವನ್ನು ಮಾಡಿ और डिवाइन करंट लाखों लाखों वेन्स में जाकर नैरोज में पहुंच रहा है। ಪರಮಾತ್ಮನ ಕಿರಣಗಳು ನನ್ನ ನರಮಂಡಲಗಳಲ್ಲಿ ಹೋಗಿ ಪ್ರಸಾರ ಆಗ್ತಾ ಇದೆ। जितने भी टेंशन के डिप्रेशन के ब्लॉकेज हैं वो ओपन हो रही है। ಎಷ್ಟೆಲ್ಲ ಡಿಪ್ರೆಷನ್ ಇದೆ ಅಥವಾ ನೆಗೆಟಿವ್ ಇದೆ ಅದೆಲ್ಲ ಓಪನ್ ಆಗ್ತಾ ಇದೆ ಅಂತ ಅನುಭವ ಮಾಡಿ भय चिंता खत्म हो रही है। ಎಲ್ಲ ಚಿಂತೆಗಳು ಖತಮ್ ಆಗ್ತಾ ಇದೆ। हैप्पी हॉर्मोन्स रिलीज हो रहे हैं। ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಇದೆ। सेरोटोनिन रिलीज हो रहा है। ಕ್ಯಾ? नींद का हॉर्मोन्स रिलीज हो रहा है। ನಿದ್ರೆಯ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಇದೆ। 3 मिनट अपने ब्रेन को खुद इस प्रकार से एनर्जी दीजिए जैसे कैंसर पेशेंट को रेडिएशन दिया जाता है। 3 ನಿಮಿಷ ಈ ರೀತಿ ನಮ್ಮ ರೇಸ್ಗಳನ್ನು ಕೊಡೋದ್ರಿಂದ ಏನಾಗ್ತದೆ, ಆಕ್ಟಿವೇಟ್ ಆಗ್ತದೆ, ಖುಷಿಯಿಂದ ಇರ್ತೀವಿ। ಹೇಗೆ ಕ್ಯಾನ್ಸರ್ ಪೇಷಂಟ್ಗೆ ರೇಡಿಯೇಷನ್ ಕೊಡ್ತಾರೆ ಅದೇ ರೀತಿ ಬಾಬನಿಂದ ನಮಗೆ ಕಿರಣಗಳು ಸಿಗ್ತಾ ಇದೆ ಅಂತ ಅನುಭವ ಮಾಡಿ सर्वोच्च सत्ता की हाई एनर्जी रिसीव कीजिए। ಸರ್ವೋತ್ತ ಸತ್ತ ಪರಮಾತ್ಮನಿಂದ ಹೈ ಎನರ್ಜಿಯನ್ನು ರಿಸೀವ್ ಮಾಡ್ಕೊಳ್ಳಿ। और फिर अपने अपने ब्रेन में ना ब्लैक अक्षरों में लिखा देखिए जो माइंड सेट बना रखा है, भय चिंता टेंशन दुख रोग, ये ब्लैक अक्षरों में लिखे हुए हैं आपके ब्रेन में। उन्हें देखिए और पढ़िए। ನಿಮ್ಮ ಬ್ರೇನಲ್ಲಿ ದುಃಖ ಶಾಂತಿ ರೋಗ ಇದೇನು ಬ್ಲ್ಯಾಕ್ ಅಕ್ಷರದಲ್ಲಿದೆ ಅದನ್ನು ನೀವು ಓದ್ರಿ ಅಂತ ಹೇಳ್ತಾ ಇದ್ದಾರೆ। और फिर फील कीजिए कि एक गोल्डन प्रकाश भगवान का मेरे ब्रेन के अंदर आया है। ಮತ್ತೆ ಈ ರೀತಿ ಅನುಭವ ಮಾಡಿ ಗೋಲ್ಡನ್ ಪ್ರಕಾಶ ನನ್ನ ತಲೆಯಲ್ಲಿ ಬಾಬನಿಂದ ಎಲ್ಲ ಪ್ರಕಾಶ ಬರ್ತಾ ಇದೆ ಅಂತ। और उसके उस प्रकाश ने इस नेगेटिविटी वाले माइंड सेट को विस्फोट करके नष्ट कर दिया है। ಮತ್ತು ಈ ರೀತಿ ಅನುಭವ ಮಾಡಿ ಆ ಗೋಲ್ಡನ್ ಪ್ರಕಾಶದಿಂದ ನನ್ನ ಆ ಮನಸ್ಸಲ್ಲಿರುವಂಥ ಮೈಂಡ್ ಸೆಟ್ಟನ್ನು ಎಲ್ಲ ಡಿಲೀಟ್ ಮಾಡ್ತಾ ಇದೆ ಅಂತ। अब यहाँ से यहाँ तक देखिए गोल्डन अक्षर में लिखा है सौभाग्य। ಇಲ್ಲಿಂದ ಈ ರೀತಿ ನೀವು ಅನುಭವ ಮಾಡಿ ಆ ಡಿಲೀಟ್ ಆದಮೇಲೆ ಅಲ್ಲಿ ಗೋಲ್ಡನ್ ಅಕ್ಷರದಲ್ಲಿ ಸೌಭಾಗ್ಯ ಎನ್ನುವಂಥ ಅಕ್ಷರ सुख ಬರ್ತಿದೆ। शांति विजय खुशी सफलता निरोग, ये पॉजिटिव माइंड सेट बना दीजिए अपने अंदर। ಆ ತಲೆಯಲ್ಲಿ ಸುಖ ಶಾಂತಿ ಆನಂದ ಇದೆಲ್ಲ ತುಂಬಿದೆ ಎನ್ನುವಂಥ ಪಾಸಿಟಿವ್ ಅನುಭವವನ್ನು ಮಾಡಿ ಅಂತ। और दिन में कम से कम 3 से 5 बार अपनी इस खोपड़ी के अंदर देखिए कि मेरे माइंड सेट कितने गोल्डन और पॉजिटिव है। ದಿನ ಒಂದು 3 ಸಲ ಆದರೂ ನೋಡ್ಕೋಬೇಕಾಗಿದೆ ನನ್ನ ತಲೆಬುರುಡಿಯಲ್ಲಿ ಮೈಂಡ್ ಸೆಟ್ ಹೇಗಿದೆ ಅಂತೇಳಿ। जो यहाँ माइंड सेट बन जाएगा वो आपके जीवन में होने लग जाएगा। ನಿಮ್ಮ ಮೈಂಡ್ ಸೆಟ್ ಏನಾಗಿದೆ ಅದು ನಮ್ಮ ಜೀವನದಲ್ಲಿ ಆಗ್ತದೆ ಅಂತ। और दूसरी लास्ट प्रैक्टिस करेंगे, हमारा सबकॉन्शियस माइंड को हम जो संकल्प देते हैं वो जिन की तरह उस पे वर्क करता है। ಲಾಸ್ಟ್ ಆಗಿ ಹೇಳೋದಂತಂದರೆ ಸಬ್ ಕಾನ್ಷಿಯಸ್ ಮೈಂಡಿಗೆ ನಾವೇನು ವರ್ಕ್ ಕೊಡ್ತೇವೆ ಅದು ಜಿನ್ನನ ಹಾಗೆ ವರ್ಕ್ ಮಾಡ್ತದೆ ಅಂತ। इसीलिए आज से जो मैंने कहा वही सोचिए, जो चाहिए, जो नहीं चाहिए वो बिल्कुल मत सोचो। ಇವತ್ತಿನಿಂದ ಈ ರೀತಿ ಯೋಚನೆ ಮಾಡಿ ನನಗೇನು ಅವಶ್ಯಕತೆ ಇದೆ ಅದನ್ನೇ ಯೋಚನೆ ಮಾಡಿ, ಯಾವುದು ಬೇಡ ಆಗಿದೆ ಅದನ್ನು ಯೋಚನೆ ಮಾಡಲೇಬೇಡಿ ಅಂತ। क्योंकि मेरा सबकॉन्शियस माइंड कान लगाकर सुन रहा है ನನ್ನ ಸಬ್ ಕಾನ್ಷಿಯಸ್ ಮೈಂಡ್ ಕಿವಿ ಕೊಟ್ಟು ಕೇಳ್ತಾ ಇದೆ और वो सेंसलेस है, उसको समझ नहीं है। ಅದಕ್ಕೆ ಬುದ್ಧಿ ಇಲ್ಲ, ಸೆನ್ಸ್ಲೆಸ್ ಇದೆ। उसको नहीं पता मेरे लिए अच्छा क्या बुरा क्या, वो तो कर देगा। ನನಗೇನು ಬೇಕು ಏನು ಬೇಡ ಅಂತ ಅದಕ್ಕೆ ಗೊತ್ತಿಲ್ಲ, ಅದು ಎಲ್ಲ ಮಾಡಿಬಿಡ್ತದೆ। तो क्या करेंगे, शुभ शुभ सोचेंगे, शुभ शुभ बोलेंगे। ಅದಕ್ಕೋಸ್ಕರ ಶುಭ ಶುಭವಾಗಿ ಯೋಚನೆ ಮಾಡಬೇಕು, ಶುಭ ಶುಭವಾಗಿಯೇ ಮಾತಾಡಬೇಕು। अपने लिए भी दूसरों के लिए भी। ಅವರಿಗೋಸ್ಕರ ಆಗಲಿ ಮತ್ತೊಬ್ಬರಿಗೋಸ್ಕರ ಆಗಲಿ। नहीं तो वो जिन पीछे खड़ा है ಇಲ್ಲಾಂದ್ರೆ ಆ ಜಿನ್ನ ಹಿಂದೆ ನಿಂತಿದ್ದಾನೆ और वो बोल रहा है जो हुक्म मेरे आका। ಜೋ ಹುಕುಂ ಮೇರಾ ಆಕ ಅಂತೇಳಿ ಹಿಂದೆ ನಿಂತು ಜಿನ್ನ ನೀವೇನು ಯೋಚನೆ ಮಾಡ್ತೀರಿ ಅದನ್ನೇ ಮಾಡ್ತಾನೆ ಅಂತ। जो मैंने दुख की बात की, दुख के बारे में सोचा तो जिन कहेगा मैं तुम्हें दुखी बना देता हूँ, जो हुक्म मेरे आका। ನೀವು ದುಃಖದ ಯೋಚನೆ ಮಾಡಿದ್ರಿ, ದುಃಖದ ಮಾತಾಡಿದ್ರಿ ಅಂತ ಹಿಂದೆ ನಿಂತು ಜಿನ್ನ ಹೇಳ್ತೇನೆ, ಆಯ್ತು ನಾನು ನಿಮಗೆ ದುಃಖದ ಬಗ್ಗೆನೇ ಹೇಳ್ತೇನೆ ಅಂತ। अब आप सोच लीजिए क्या करना है। ಈಗ ನಾವೇನು ಮಾಡಬೇಕು ಅಂತ ನಾವೇ ಯೋಚನೆ ಮಾಡಬೇಕಾಗಿದೆ। सोचना है गलत, ಯೋಚನೆ ಮಾಡೋದು ತಪ್ಪಾದ ಯೋಚನೆ ಮಾಡಬಾರ್ದು। चाहे दुख कितने भी हो फिर भी सुखों की बात करनी है, सुखों के बारे में सोचना है।
ಎಷ್ಟೇ ದುಃಖ ಇದ್ರೂ ಸಹ ಸುಖದ ಬಗ್ಗೆ ಮಾತಾಡಬೇಕು, ಸುಖದ ಬಗ್ಗೆ ಯೋಚನೆ ಮಾಡಬೇಕು. तो फिर ये जिन क्या करेगा, दुखों को आउट करेगा. ಅವಾಗ ಈ ಜಿನ್ನ ಏನ್ ಮಾಡ್ತಾನೆ, ದುಃಖಗಳನ್ನ ಔಟ್ ಮಾಡ್ತಾನೆ. सीधी सी बात है, जो मैं एक्सेप्ट करूंगी वो आएगा, जो मैं रिजेक्ट करूंगी वो जाएगा. ಸೀದಾ ಹೇಳ್ಬೇಕಂದ್ರೆ ನಾನು ಏನು ಆಕ್ಸೆಪ್ಟ್ ಮಾಡ್ಕೊಳ್ತೀನಿ ಅದು ಬರ್ತದೆ, ನನಗೇನು ಬೇಡ ಅದು ಹೊರಗಡೆ ಹೋಗ್ತದೆ. मैं बहुत दुखी हूँ, मैं अनलक्की हूँ, मैंने अगर ये एक्सेप्ट कर लिया तो दुर्भाग्य मेरे पास आएगा, दुख मेरे पास आएगा. ನಾನು ಬಹಳಷ್ಟು ದುಃಖಿ ಇದ್ದೀನಿ, ನಾನು ಬಹಳಷ್ಟು ಟೆನ್ಷನ್ ಅಂತ ಯೋಚನೆ ಮಾಡ್ಕೊಂಡ್ರೆ ಅದೇ ನನ್ನ ಹತ್ರ ಬರ್ತದೆ. मैं बहुत सुखी हूँ, मैं खुश नसीब हूँ, तो सुख और खुश नसीबी आएंगे. ನಾನು ಬಹಳಷ್ಟು ಸುಖಿಯಾಗಿದ್ದೇನೆ, ನಾನು ಬಹಳಷ್ಟು ಖುಷ್ ನಸೀಬ್ ಇದ್ದೇನೆ ಅಂತ ಯೋಚನೆ ಮಾಡಿದ್ರೆ ಅದೇ ನನ್ನ ಹತ್ರ ಬರ್ತದೆ. क्लियर हो गया? क्लियर तो एक आइता? प्रैक्टिस करें. अभी हमारा आपका अंतर मन जिन आपके पीछे खड़ा है ಈಗ ನಿಮ್ಮ ಅಂತರ್ಮನದ ಜಿನ್ ನಿಮ್ಮ ಹಿಂದೆ ನಿಂತಿದ್ದಾರೆ. और वो कह रहा है मुझे काम बताओ. ಈಗ ಅದು ಜಿನ್ ಹೇಳ್ತಾ ಇದೆ, ನೀನು ನನಗೆ ಈಗ ವರ್ಕ್ ಕೊಡು, ಕೆಲಸ ಕೊಡು ಅಂತ. अब देखिए, मैं आपको यहाँ से पॉजिटिव नेगेटिव दोनों बोलूंगी. ಇಲ್ಲಿಂದ ನಾನು ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಹೇಳ್ತೇನೆ. पॉजिटिव के लिए आपको क्या करना, राइट हैंड खड़ा करके यहाँ रख के बोलना तथास्तु तथास्तु तथास्तु. ಪಾಸಿಟಿವ್ ನಾನು ಹೇಳಿದಾಗ ನೀವು ಬಲಗೈಯನ್ನ ತಲೆ ಮೇಲಿಟ್ಟು ತಥಾಸ್ತು 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 ಅಂತ ಹೇಳಬೇಕು. और अगर कुछ नेगेटिव बोलूं तो ये उंगली उठाना और बोलना कैंसिल कैंसिल कैंसिल. ನೆಗೆಟಿವ್ ಹೇಳಿದಾಗ ಇದು ಕ್ಯಾನ್ಸಿಲ್ 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 ಅಂತ ಹೇಳಬೇಕು. तो आज जिसको तथास्तु करेंगे वो तथास्तु होगा, जिसको कैंसिल करेंगे वो कैंसिल होगा. ಇವತ್ತಿನಿಂದ ನೀವು ಯಾವುದನ್ನ ತಥಾಸ್ತು ಅಂತ ಹೇಳ್ತೀರಿ ಅದು ತಥಾಸ್ತು ಆಗ್ತದೆ, ಯಾವುದು ಕ್ಯಾನ್ಸಿಲ್ ಅಂತ ಹೇಳ್ತೀರಿ ಅದು ಕ್ಯಾನ್ಸಿಲ್ ಆಗ್ತದೆ. पर ध्यान से सुनना, उल्टा मत कर लेना. कैंसिल को तथास्तु, तथास्तु को कैंसिल मत कर देना. ಬಹಳಷ್ಟು ಶ್ರದ್ಧೆಯಿಂದ ಕೇಳಿ, ಉಲ್ಟಾ ಸುಲ್ಟಾ ಹೇಳ್ಬೇಡಿ. ಯಾವುದನ್ನ ತಥಾಸ್ತು ಅಂತ ಹೇಳ್ಬೇಕು ಅದು ತಥಾಸ್ತು ಹೇಳಿ, ಯಾವುದು ಕ್ಯಾನ್ಸಿಲ್ ಅಂತ ಹೇಳ್ಬೇಕು ಅದಕ್ಕೆ ಕ್ಯಾನ್ಸಿಲ್ ಅಂತ ಹೇಳಿ. ಕ್ಯಾನ್ಸಲ್ ಹೇಳೋದನ್ನ ತಥಾಸ್ತು ಅಂತ, ತಥಾಸ್ತು ಹೇಳೋದನ್ನ ಕ್ಯಾನ್ಸಿಲ್ ಅಂತ ಹೇಳಬೇಡಿ. क्लियर है सभी को? ಎಲ್ಲರಿಗೂ ಕ್ಲಿಯರ್ ಆಯ್ತಾ? रेडी? ಕೈ ಎತ್ರಿ, ಎಲ್ಲರಿಗೂ ಕ್ಲಿಯರ್ ಆಯ್ತಾ? ओके, तो शुरू करें. ಶುರು ಮಾಡೋಣ. तो मैं पॉजिटिव नेगेटिव दोनों बोलूंगी, ध्यान से सुनना. किसे कैंसिल करना है, किसे तथास्तु करना है. ಈಗ ಅವರು ಪಾಸಿಟಿವ್ ನೆಗೆಟಿವ್ ಎರಡೂ ಹೇಳ್ತಾರೆ. ಯಾವುದನ್ನ ತಥಾಸ್ತು ಅಂತ ಹೇಳಬೇಕು ಅದಕ್ಕೆ ತಥಾಸ್ತು ಹೇಳಿ, ಯಾವುದನ್ನ ನೆಗೆಟಿವ್ ಹೇಳಬೇಕು ಅದಕ್ಕೆ ನೆಗೆಟಿವ್ ಅಂತ ಹೇಳಿ. सुख, ಸುಖ, शांति, ಶಾಂತಿ, खुशी, ಖುಷಿ, प्रेम, ಪ್ರೇಮ್, नफरत. कुछ का हाथ तो अभी तक रखा है सर पे, आपको तुरंत उठाना है. और क्या करना है, क्या करना है? चलिए वापस. हाँ जी, सफलता, सुख, शांति, खुशी, प्रेम, संबंध, अपमान. वेरी गुड, बहुत अच्छा. एक साथ सबके हाथ उठे. फिर से ಇನ್ನೊಂದ್ಸಲ. स्वास्थ्य, रोग. वेरी गुड, समझ में आ गया क्या सोचना है और क्या क्या कैंसिल करना है. दूसरा देखिए, हमें ना कल की चिंता बहुत रहती है. हाय मेरे बच्चे ना बिगड़ जाए, मेरे बच्चे के साथ ये ना हो जाए, मेरे ये बीमारी ना हो जाए, ऐसा ना हो जाए, ईरान का क्या होगा, पेट्रोल नहीं मिल रहा, ये ना हो जाए, वो ना हो जाए. आप ध्यान रखना, जिसने बाबा को सच्चे हृदय से भोग स्वीकार कराया है, मरते दम तक, अंतिम श्वास तक बाबा उसको दाल रोटी अवश्य 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 देगा. ಅಂದರೆ ಅಂತಿಮ ಸಮಯದಲ್ಲಿ ಭಗವಂತನಲ್ಲಿ ವಿಶ್ವಾಸ ಇಟ್ಟರೆ ದಾಲ್ ರೋಟಿ ಬಾಬಾ ತಿನ್ನಿಸ್ತಾರೆ. ನಾಳೆ ಏನಾಗ್ತದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಡಿ. इसलिए सारी चिंता भगवान को अर्पण कर दो और मस्त कलेंदर होकर इस जीवन को एंजॉय करो. ಎಲ್ಲ ಚಿಂತೆಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಮಸ್ತ್ ಕಲಂದರಾಗಿ ಜೀವನವನ್ನು ಎಂಜಾಯ್ ಮಾಡಿ. जो होगा, श्रीमद् भगवद गीता में स्पष्ट शब्दों में लिखा है, जो हो रहा है, जो हो गया, जो होने वाला है. अब मैं ये क्लास करा रही थी दिल्ली में, एक माता आई, बोली जी मेरा जवान बच्चा मर गया, बताइए क्या अच्छा हुआ इसमें. ಅಂದರೆ ಎಲ್ಲದಕ್ಕೂ ಒಳ್ಳೆಯದು, ಏನಾಗಿತ್ತು ಒಳ್ಳೆಯದು, ಏನಾಗ್ತಾ ಇದೆ ಒಳ್ಳೆಯದು, ಏನಾಗೋದಿದೆ ಒಳ್ಳೆಯದು ಅಂತ ಡೆಲ್ಲಿಯಲ್ಲಿ ಕ್ಲಾಸ್ ಮಾಡ್ತಾ ಇದ್ದೆ. ಆಗ ಒಬ್ಬ ಮಾತೆ ಬಂದು ಅಕ್ಕವ್ರಿಗೆ ಕೇಳಿದ್ರಂತೆ, ನನ್ನ ಯುವ ಮಗು ಶರೀರ ಬಿಟ್ಟಿದೆ, ನಾನೇನು ಮಾಡಲಿ ಹೇಳಿ ಅಂತ. अगर आप भगवान की नज़र से देखोगे तो उसमें भी अच्छा है, क्योंकि उस आत्मा का लेन देन उस आत्मा के साथ कार्मिक अकाउंट
उतना ही था। ಅಂದರೆ ಭಗವಂತನ ದೃಷ್ಟಿಕೋನದಿಂದ ನೋಡಿದಾಗ ಅದು ಒಳ್ಳೆಯದೇ. ಯಾಕೆ ಅಂತಂದರೆ ಆ ತಂದೆ ತಾಯಿಯ ಕರ್ಮದ ಅಕೌಂಟ್ ಏನಿದೆ ಅಲ್ಲಿ ಕ್ಲೋಸ್ ಆಗಿದೆ ಅಂತ. और मेरी नज़र से देखोगे तो उसमें मोह ममत्व है, ज्ञान नहीं है, तो बुरा हुआ। ಈಗ ಸಾಧಾರಣ ದೇಹದಾರಿ ದೃಷ್ಟಿಗಳಿಂದ ನೋಡಿದರೆ, ದೈಹಿಕ ದೃಷ್ಟಿಯಿಂದ ನೋಡಿದರೆ ಮೋಹ ಮಮತೆ ಜಾಸ್ತಿ ಇರೋದಕ್ಕೋಸ್ಕರ ಏನಾಗಬಾರ್ದಾಗಿತ್ತು ಅದಾಯಿತು ಅಂತೇಳಿ ಬೇಜಾರು ಮಾಡ್ಕೊಳ್ತಾರೆ. इसीलिए हर पेन, हर समस्या, हर तकलीफ आपसे बात करना चाहती है। ಅದಕ್ಕೋಸ್ಕರ ಯಾವುದೇ ಆಗಲಿ ದುಃಖ ಅಶಾಂತಿ ಏನೇ ಇದ್ರೂ ಅದು ನಮ್ಮ ಹತ್ರ ಮಾತಾಡಲಿಕ್ಕೆ ಇಷ್ಟಪಡ್ತದೆ. वो आपको बताना चाहती है कि मैं बिना मतलब नहीं हूँ, कुछ तो रीज़न है। ಯಾವುದೇ ದುಃಖ ಅಶಾಂತಿ ಏನೇ ನಮಗೆ ಬಂದರೂ ಸಹ ಅದು ನಮಗೆ ಹೇಳ್ತದೆ, ನಾನು ಸುಮ್ಮನೆ ನಿನ್ನ ಹತ್ರ ಬಂದಿಲ್ಲ, ಅದಕ್ಕೊಂದು ಕಾರಣ ಇದೆ. और उस रीजन को तुम एक्सेप्ट कर लो, फॉरगिव कर लो, तो धीरे धीरे मैं यहाँ से चला जाऊंगा। ಆ ಕಾರಣವನ್ನು ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು. ಮತ್ತು ಅದನ್ನು ನಾವು ತಿಳ್ಕೊಂಡಾಗ ಆ ಸಮಸ್ಯೆ ತನ್ನೇ ತಾನಾಗಿ ಕಡಿಮೆ ಆಗ್ತಾ ಹೋಗ್ತದೆ. तो हर तकलीफ, हर कष्ट, हर दुख का कारण है मेरे नेगेटिव कर्म। ಎಲ್ಲ ಪ್ರಶ್ನೆಗಳಿಗೂ ದುಃಖ ಅಶಾಂತಿಗೆ ಕಾರಣ ನನ್ನದೇ ಆದಂಥ ನೆಗೆಟಿವ್ ಕರ್ಮ ಆಗಿದೆ. आप इस प्रयोग को अप्लाई करके देखिए अपने ऊपर, इधर उधर उंगली करना बंद। जो कुछ मेरे साथ हो रहा है उसकी जिम्मेदार मैं हूँ, मेरे कर्म हैं। ಅದಕ್ಕೋಸ್ಕರ ನಾವು ನಮಗೆ ಅಪ್ಲೈ ಮಾಡ್ಕೋಬೇಕಾಗಿದೆ. ಅಲ್ಲಿ ಇಲ್ಲಿ ಅಂತ ಮತ್ತೊಬ್ಬರಿಗೆ ನಾವು ದೋಷ ಹೇಳ್ಬಾರ್ದಾಗಿದೆ. ನಮ್ಮ ಕರ್ಮವನ್ನು ನಾವು ಸರಿಯಾಗಿ ತಿಳ್ಕೊಂಡಾಗ ನಾವು ಬ್ಲೇಮ್ ಮಾಡೋಲ್ಲ, ದೋಷ ಹೇಳೋದಿಲ್ಲ. ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡಾಗ ನಮ್ಮ ಸಮಸ್ಯೆ ಕಡಿಮೆ ಆಗ್ತದೆ. तो हर सिचुएशन को स्वीकार कीजिए और जिस बुरे कर्म की वजह से वो बात हुई है उसके लिए माफ़ी मांग लिए और संकल्प करिए कि मेरे मन, वचन, कर्म, व्यवहार से अब किसी को कष्ट, दुख नहीं मिलेगा। ಯಾವ ಕಾರ್ಯದಿಂದ ನನಗೆ ದುಃಖ ಆಗಿದೆ ಅದನ್ನು ನಾವು ಅರ್ಥಕೊಂಡು ಕ್ಷಮೆ ಕೇಳಬೇಕಾಗಿದೆ. ಮನಸ ವಾಚ ಕರ್ಮಣ ಯಾವುದರಿಂದನೂ ಇನ್ನು ನಾನು ಯಾರಿಗೂ ದುಃಖ ಕೊಡಲ್ಲ, ಕ್ಷಮೆ ಕೇಳ್ಕೋಬೇಕಾಗಿದೆ. आप देखना 15 डेज में धीरे धीरे वो प्रॉब्लम, वो कष्ट ಔಟ್ हो जाएगी। ನಾವು ಸ್ವಯಂ ನೋಡಿದಾಗ ಗೊತ್ತಾಗ್ತದೆ, 15 ದಿನದಲ್ಲಿ ಈ ರೀತಿ ನಮ್ಮನ್ನು ನಾವು ಅರಿತುಕೊಂಡು ನಮಗೆ ನಾವು ಕ್ಷಮೆ ಕೇಳ್ಕೊಂಡಾಗ 15 ದಿನದಲ್ಲಿ ನಮ್ಮ ಸಮಸ್ಯೆನೂ ಕಡಿಮೆ ಆಗ್ತಾ ಹೋಗ್ತದೆ. तो यहाँ एक माइंड सेट और बनाएंगे, रोज 5 बार उसको स्मृति में लाएंगे। ನಾವು ಮೈಂಡ್ ಸೆಟ್ಟನ್ನು ಸೆಟ್ ಮಾಡ್ಕೋಬೇಕಾಗಿದೆ. ಡೈಲಿ 5 ಸಲ ಅದನ್ನು ನಾವು ರಿಪೀಟ್ ಮಾಡಬೇಕಾಗಿದೆ. शिव बाबा ने कहा ड्रामा कल्याणकारी है, जो कुछ हो रहा है सब कल्याणकारी है। ಶಿವಬಾಬಾ ಹೇಳಿದ್ದಾರೆ ಡ್ರಾಮಾ ಕಲ್ಯಾಣಕಾರಿಯಾಗಿದೆ, ಏನೆಲ್ಲ ನಡೀತಾ ಇದೆ ಎಲ್ಲ ಒಳ್ಳೆಯದಕ್ಕೆ ನಡೀತಾ ಇದೆ. इसलिए एक लंबा सांस लीजिए सुकून का। ಅದಕ್ಕೋಸ್ಕರ ಒಂದು ಸುಖದ ದೀರ್ಘವಾದಂಥ ಶ್ವಾಸವನ್ನು ತೆಗೆದುಕೊಳ್ಳಿ. लीजिए, फिर दोबारा लीजिए शांति का। ಇನ್ನೊಂದು ಸಲ ಶಾಂತಿಯ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. तीसरा श्वास लीजिए खुशी का। ಮೂರನೇ ಶ್ವಾಸ ದೀರ್ಘ ಶ್ವಾಸ ತೆಗೆದುಕೊಳ್ಳಿ ಖುಷಿಯ. दोनों हाथ खोल दीजिए 2 ಕೈಗಳನ್ನು ಮೇಲ್ ಮಾಡಿ. और अब बोलिए मेरे साथ बाबा है, पुण्य कर्म है, ಪುಣ್ಯ दुआएं हैं, ಆಶೀರ್ವಾದ ಇದೆ. मेरे साथ ನನ್ನ ಜೊತೆ सब कुछ ಎಲ್ಲವೂ अच्छा, ಒಳ್ಳೆಯದಾಗ್ತಾ ಇದೆ, कल्याणकारी ಕಲ್ಯಾಣಕಾರಿ होगा। ಆಗ್ತದೆ. मेरे साथ ನನ್ನ ಜೊತೆಗೆ सब कुछ ಸಬ್ಕು अच्छा ಎಲ್ಲ होगा। ಆಗ್ತದೆ. मेरे साथ ಮೇರೆ ಸಾಥ್ सब कुछ ಸಬ್ ಕುछ अच्छा अच्छा होगा ही। होगा ही. और कभी कभी क्या होता है कि प्रॉब्लम इतनी बड़ी होती कि हम होपलेस होने शुरू हो जाते हैं। भाई अब क्या हो, अब अच्छा दिख नहीं रहा है, क्या करें, ಎಲ್ಲ अच्छा ನನ್ನ दिख ಜೊತೆಗೆ नहीं रहा। ಒಳ್ಳೇದೇ ಆಗ್ತದೆ ಅಂತ ವಿಶ್ವಾಸ ಇರಬೇಕು. ಕೆಲವೊಮ್ಮೆ ನಾವು ಗೊಂದಲದಲ್ಲಿ ಬಂದ್ಬಿಡ್ತದೆ, ಏನು ನನ್ನ ಜೊತೆಗೆ ಒಳ್ಳೇದಾಗ್ತದೆ ಅಂತೇಳಿ ಈ ರೀತಿ ಟೆನ್ಷನಲ್ಲಿ ಬಂದ್ಬಿಡ್ತೇವೆ. क्योंकि मैंने बताया अभी कर्मों का प्रभाव सामने से गुजरा है, कुछ भी हो सकता है कभी भी। ಕರ್ಮದ ಪ್ರಭಾವ ನನ್ನ ಮುಂದೆನೇ ಹೋಗ್ತಾ ಇದೆ, ನನ್ನ ಹತ್ರ ನನ್ನ ಜೊತೆಗೆ ಏನೂ ಆಗಬಹುದು. सिचुएशन कितनी भी क्रिटिकल हो, मेरा माइंड सेट चेंज नहीं होना चाहिए। ಅದು ಪರಿಸ್ಥಿತಿ ಎಷ್ಟೇ ಕ್ರಿಟಿಕಲ್ ಇದ್ರೂ ನನ್ನ ಮೈಂಡ್ ಸೆಟ್ ಚೇಂಜ್ ಆಗಬಾರ್ದು. फिर ये करिए एक बार राइट हैंड से। पता ही ये क्या है, ये एक एक्यूप्रेशर थेरेपी है। और जब हम कोई बड़ा चैलेंज एक्सेप्ट करते हैं ना तो ऐसे करते हैं।
ये मैं देख लूंगी अब। ಈ ರೀತಿ ಏನಾ? ಈ ರೀತಿ ಮಾಡಿ ಚಾಲೆಂಜ್ ಅಕ್ಸೆಪ್ಟ್ ಮಾಡಬೇಕಾದ್ರೆ ನಾವು ಈ ರೀತಿ ಹೇಳೋದಿಲ್ವಾ, ಈ ರೀತಿ ಮಾಡಬೇಕು ಅಂತ. तो बड़ा अगर चुनौती है, बड़ा चैलेंज है, तो फिर ये करिए। ಬಹಳಷ್ಟು ದೊಡ್ಡದಂತ ಸವಾಲು ಇತ್ತಂದ್ರೆ ಈ ರೀತಿ ಮಾಡ್ತಾ और ಹೋಗಿ. ये करने की कंडीशन ये है कि स्माइल फेस पे होनी चाहिए। ಈ ರೀತಿ ಮಾಡಬೇಕಾದ್ರೆ ಫೇಸ್ ಸ್ಮೈಲ್ ಫೇಸ್ ಇರಬೇಕು. आपको एक सबसे बड़ा सीक्रेट बताऊं, परिस्थितियों को सबसे ज्यादा भय मेरी स्माइल से लगता है। ಎಲ್ಲರಿಗೂ ಬಹಳಷ್ಟು ಭಯ ನಮ್ಮ ಸ್ಮೈಲ್ ಇಂದ ಆಗ್ತದೆ ಅಂತ. इसलिए परिस्थितियों को सबसे ज्यादा भय किससे लगता है? तो स्माइल प्लीज, दांत दिखाइए अच्छे से, स्माइल कीजिए। ಸ್ಮೈಲ್ ಪ್ಲೀಸ್. और अब इसको घुमाइए स्माइल करते हुए, ಸ್ಮೈಲ್ ಮಾಡ್ತಾ ನೀವು ಈ ರೀತಿಯಾಗ ಮಾಡ್ತಾ ಇರಿ. क्योंकि समय की पुकार, हो जाओ तैयार, ये हमारी तैयारी है ना। अब हम चैलेंज को चैलेंज कर रहे हैं, है ना। आपके सामने चैलेंज है और आप उसकी आंख में आंख डाल के उसको चैलेंज कर रहे हो। ಚಾಲೆಂಜ್ ಇದೆ ನಮ್ಮ ಮುಂದೆ, ನಾವು ಕಣ್ಣಲ್ಲಿ ಕಣ್ಣಿಟ್ಟ ಚಾಲೆಂಜ್ ಅನ್ನ ಚಾಲೆಂಜ್ ಮಾಡಿ ಅಂತ. अरे बजाइए ना। जब हम ये बजाते पता क्या होता है, हमारा लो कॉन्फिडेंस हाई होता है। ಯಾವಾಗ ನಾವು ಈ ರೀತಿ ಮಾಡ್ತೇವೆ ನಮ್ಮ ಲೋ ಕಾನ್ಫಿಡೆನ್ಸ್ ಏನಾಗ್ತದೆ, ಹೈ ಆಗ್ತದೆ. अब एक लंबी सांस लो फिर से ದೀರ್ಘ ಉಸಿರು और बजाओ। अब जितने निसंकोच में बोलूंगी ना, यूनिवर्स तक आपकी ध्वनि जानी चाहिए, सबको सुनना चाहिए कि ये भगवान के बच्चे क्या बोल रहे हैं। बिल्कुल निसंकोच बोलिए, मेरे साथ सब कुछ अच्छा होगा ही। मेरे साथ सब कुछ अच्छा होगा ही। मेरे साथ शिव की शक्ति है, दुआएं हैं, पुण्य है, सब कुछ अच्छा होगा ही। आपने 3 बार बोला तो समझिए 3 मीटर प्रॉब्लम पीछे खिसक गई। 3 ಸಲ ಹೇಳಿದ್ರೆ 3 ಕಿಲೋಮೀಟರ್ ठीक है ना? ದೂರ ಹೋಯ್ತು ಪರಿಸ್ಥಿತಿ ಅಂತ. जैसे ऑल आउट लगाते हैं तो मच्छर गायब हो जाते हैं ना, इस संकल्प से बुरा होने वाली एनर्जी पीछे खिसक जाएंगी। ಹೇಗೆ ಲೇಔಟ್ ನಾವು ಹಾಕೋದ್ರಿಂದ ಸೊಳ್ಳೆಗಳು ಓಡೋಗ್ತದೆ, ಹಾಗೆ ಈ ರೀತಿ ನಾವು ಮಾಡೋದ್ರಿಂದ ನಮ್ಮ ಸಮಸ್ಯೆಗಳು ದೂರ ಹೋಗ್ತದೆ ಅಂತ. हमने मुरली में सुना, श्रीमद् भगवत में सुना, पर अप्लाई नहीं किया। आज से हम इसको क्या करेंगे? अप्लाई करेंगे और इसके रिजल्ट देखेंगे। ದಿನ ನಾವು ಮುರಳಿಯಲ್ಲಿ ಕೇಳ್ತೇವೆ, ಇದುವರೆಗೆ ನಾವು ಅಪ್ಲೈ ಮಾಡ್ಕೊಂಡಿಲ್ಲ, ಇವತ್ತಿಂದ ನಾವು ಅಪ್ಲೈ ಮಾಡ್ಕೊಳ್ಳೋಣ. ओके, थैंक यू सो मच, बहुत बहुत धन्यवाद। आप सभी सुखी स्वस्थ रहिए, खुश रहें, निरोग रहें, यही हमारी दुआएं हैं। एक साथ तो नहीं जा पाएंगे ना सभी, खड़े हो जाइए, थोड़ा डांस वांस, थोड़ा हिल विल लीजिए, है ना। भट्टी में आए हो तो थोड़ा मनोरंजन भी कीजिए।